Fine. Okay, once again, good morning. ಎಲ್ರಿಗೂ ಬೆಳಗಿನ ಶುಭ ವಂದನೆಗಳು. ನಿನ್ನೆ ನಾವು ಅರ್ಧದಲ್ಲಿ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಸ್ಟಾಪ್ ಮಾಡಿದ್ದೀವಿ ಬಿಕಾಸ್ ಆಫ್ ದ ಟೈಮ್. ಸೊ ಇವತ್ತು ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ. ಇದು ಡೀಟೇಲ್ ಇರೋದ್ರಿಂದ ನೀವು ಪ್ರತಿಯೊಂದು ಪಾಯಿಂಟ್ ಇದರಲ್ಲಿ ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ಸ್ ಇದೆ ಇದರಲ್ಲಿ. ಸೊ ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ನಾನು ಗಡಿಬಿಡಿ ಮಾಡೋದಿಲ್ಲ. ಸ್ಲೋ ಅಂಡ್ ಸ್ಟಡಿ ನಿಮ್ಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕಂತ ನಾವು ಇದ್ರ ಬಗ್ಗೆ ಮಾತಾಡೋದು. ಸೊ ಸ್ಪಿರುಲಿನಾ ಅಂದ್ರೆ ಏನು ಅಂತ ಫಸ್ಟ್. ಸ್ಪಿರುಲಿನಾ ಅಂದ್ರೆ ಬ್ಲೂ ಅಂಡ್ ಗ್ರೀನ್, ಹಸಿರು ಮತ್ತೆ ನೀಲಿ ಪಾಚಿ. ಪಾಚಿ ಅಂತ ಹೇಳಿದ್ರೆ ಎಷ್ಟೋ ಪಾಚಿಗಳಿದೆ, ವೆರೈಟೀಸ್ ಆಫ್ ಪಾಚಿಗಳಿದೆ ಪ್ರಪಂಚದಲ್ಲಿ. ಸೊ ಇದು ಸಮುದ್ರ ಪಾಚಿ ಅಂತ ಹೇಳ್ತಾರೆ. ನಾನು ನಿನ್ನೆ ವೇದಾಂತ ಫಿಲಾಸಫಿ ಬಗ್ಗೆ ನಾನು ಸ್ಟಡಿ ಮಾಡ್ಬೇಕಾದ್ರೆ, ವೇದಾಂತ ಫಿಲಾಸಫಿ ಗೊತ್ತು ನಿಮ್ಗೆ, 100 ವರ್ಷ ಹಿಂದೆ ಡಾಕ್ಟರ್ ವಿವೇಕಾನಂದವ್ರನವರು ಅದನ್ನ ನಮ್ಗೆ ಹೇಳಿದ್ದಾರೆ. ಅದರಲ್ಲಿ ಒಂದ್ ಕಡೆ ಫಸ್ಟ್ ಭೂಮಿ ಹುಟ್ಟುವಾಗ 3.2 ಬಿಲಿಯನ್ ಇಯರ್ಸ್ ಹಿಂದೆ ಫಸ್ಟ್ ಪಾಚಿ ಬಂತಂತೆ. ನೋಡಿ, ಪಾಚಿ ನಮ್ಗೆ ಗೊತ್ತಿಲ್ಲ, ಅದು ಅಷ್ಟು ಒಂದು ಒಳ್ಳೆಯ ಅತ್ಯುತ್ತಮ ವೇದಾಂತ ಫಿಲಾಸಫಿಯಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಪಾಚಿ 3.2 ಬಿಲಿಯನ್ ಇಯರ್ಸ್ ಹಿಂದೆ. ಸೊ ಅದರಿಂದ ನಮ್ಗೆ ಅದು ಗೊತ್ತಾಗಿದೆ. ನಾವು ಅದನ್ನ ತಗೊಳ್ಳೋದ್ರಿಂದ ನಮ್ಗೆ ಎಷ್ಟು ಹೆಲ್ಪ್ ಆಗ್ತದೆ ಅಂದ್ರೆ ಯು ಕಾಂಟ್ ಬಿಲೀವ್. ಸೊ ಅದರಿಂದ ಪ್ರತಿಯೊಬ್ಬರಿಗೂ ನೀವು ಇದನ್ನ ತಿಳ್ಕೊಳ್ಳಿ, ಸ್ಪಿರುಲಿನಾ ಅಂದ್ರೆ ಏನು, ಸ್ಪಿರುಲಿನಾ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ 1 by 1 ನೋಡ್ತಾ ಹೋಗುವ. ಆಮೇಲೆ ಎಷ್ಟೋ ಕಂಪನಿಗಳು ಸ್ಪಿರುಲಿನಾಗಳನ್ನ ತಯಾರು ಮಾಡ್ತದೆ. ಆದ್ರೆ ಸ್ಪೆಷಾಲಿಟಿ ಆಫ್ DXN ಸ್ಪಿರುಲಿನಾ ನೀವು ತಿಳ್ಕೊಬೇಕಾಗಿದೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ DXN ಸ್ಪಿರುಲಿನಾ ಇಸ್ ನಾಟ್ ಆರ್ಡಿನರಿ ಸ್ಪಿರುಲಿನಾ. ನೀವು ಅದರಲ್ಲಿ ನೋಡಿಬೇಕಾದ್ರೆ 22,000 ಒಂದು ಸರ್ಟಿಫಿಕೇಟ್ ಹಾಕಿದ್ದಾರೆ ರೀಸೆಂಟ್ ಆಗಿ. ಸೊ ಅದು ನಿಮ್ಗೆ ಯಾವ ಕಂಪನಿಯೊಳಗೂ ಸಿಗೋ ಚಾನ್ಸ್ ಇಲ್ಲ ಅಂತ. ಯಾಕೆಂತ ಹೇಳಿದ್ರೆ ಅದು TGS ಸರ್ಟಿಫಿಕೇಟ್ ಅಂದ್ರೆ 100% ನಿಮ್ಗೆ ಈವನ್ ನೀರ್ ಇರ್ಬೋದು, ಅಲ್ಲಿ ಏನ್ ಕೆಲಸ ಮಾಡ್ತಾರೆ ಅವರ ಡ್ರೆಸ್ ಇರ್ಬೋದು, ಅದನ್ನೆಲ್ಲ ಅದು ಚೆಕ್ ಮಾಡ್ತದೆ. ಅಷ್ಟು ಸೊಫಿಸ್ಟಿಕೇಟೆಡ್ ದಟ್ ಸರ್ಟಿಫಿಕೇಟ್ ಅದು DXN ಗೆ ಸಿಕ್ಕಿದೆ. ಸೊ ನಾವೆಲ್ಲರೂ ಭಾಗ್ಯ ಅಂತ ಇರ್ಬೋದು, ನಾವು ಅದನ್ನ ಯೂಸ್ ಮಾಡಿ ಜನರಿಗೆ ಹಂಚಿನಿ. ಸ್ಪಿರುಲಿನಾ ಇಸ್ ಎ ಕೈಂಡ್ ಆಫ್ ಆಲ್ಗೆ ಗ್ರೋಸ್ ಇನ್ ಎ ಟ್ರಾಪಿಕಲ್ ಲೇಕ್ಸ್. ಸೊ ಈ ಟ್ರಾಪಿಕಲ್ ಲೇಕ್ಸ್ ಅಲ್ಲಿ ಅಂದ್ರೆ ಸಾಧಾರಣ ದೊಡ್ಡ ದೊಡ್ಡ ಈ ಸಮುದ್ರಗಳಲ್ಲಿ, ಈಗ ಇಂಡಿಯಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಇದೆಲ್ಲ ಟ್ರಾಪಿಕಲ್ ಅಲ್ಲಿ ಇದರಲ್ಲಿ ಬರ್ತದೆ. ಆಸ್ಟ್ರೇಲಿಯಾ ಇರ್ಬೋದು, ಇಂಥ ಇದರಲ್ಲಿ ಜಾಸ್ತಿ ಇದು ಈ ಸ್ಪಿರುಲಿನಾ ಇರ್ತದೆ. ಯೂಶುವಲಿ ಸ್ಪಿರುಲಿನಾವನ್ನು ಸಮುದ್ರ ಪಾಚಿ, ಇದು ಸಮುದ್ರ ಒಳಗಡೆ ಇರ್ತದೆ. ಇದು ಸ್ಪೈರಲ್ ಶೇಪ್ ಅಲ್ಲಿ ಇರ್ತದೆ, ಅದಕ್ಕೋಸ್ಕರ ಇದನ್ನ ಸ್ಪಿರುಲಿನಾ ಅಂತ ಹೇಳಿದ್ದಾರೆ. ಇದನ್ನ ಆಮೆಗಳಿದೆ ನೋಡಿ, ಸಮುದ್ರ ಆಮೆಗಳು ಜಾಸ್ತಿ ಇದನ್ನ ತಿಂತವೆ. ಸಮುದ್ರ ಆಮೆಗಳು ತಿಂದು ಎಷ್ಟು ದೊಡ್ಡದಾಗ್ತವೆ ಅಂತ ಹೇಳಿದ್ರೆ, ಸಾಧಾರಣ ಅದು ಸುಮಾರು 10 ಟನ್ ಅಂದ್ರೆ ಒಂದು ಲಾರಿ ಅಷ್ಟು ಗೊತ್ತಾಯ್ತು. ಒಂದು ಲಾರಿ ಕೆಪಾಸಿಟಿ 10 ಟನ್ಸ್ ತಗೊಂಡು ಹೋಗ್ತದೆ ಆ ಲಾರಿ. ಸೊ ಅದಕ್ಕಿಂತನೂ ದೊಡ್ಡದಾಗ್ಬಿಡ್ತದೆ. ಅದನ್ನ ಕೊಂಡೋಗ್ಬೇಕಾದ್ರೆ ಲಾರಿನೂ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸುಮಾರು 100 ವರ್ಷ, 150 ವರ್ಷ, 200 ವರ್ಷ, 250 ವರ್ಷ ಬದುಕಿದ ಆಮೆಗಳಿವೆ. ಸೊ 100% ಅವರ ಆಹಾರ ಸ್ಪಿರುಲಿನಾ ಆಗಿದೆ. ಅದರಿಂದ ಸ್ಪಿರುಲಿನಾ ಬಗ್ಗೆ ನೀವು ತುಂಬಾ ಎಷ್ಟು ತಿಳ್ಕೊಂಡ್ರು ಅದು ಕಮ್ಮಿನೇ. ಸೊ ಇದನ್ನ 1962 ಅಲ್ಲಿ ಡಿಸ್ಕವರ್ಡ್ ಬೈ ಡಾಕ್ಟರ್ ಕ್ಲೆಮೆಂಟ್. ಇದರ ಬಗ್ಗೆ ಫ್ರಾನ್ಸ್ ಇದನ್ನ ಜಾಸ್ತಿ ಇದರ ಬಗ್ಗೆ ಬಾರಿ ಒಂದು ಹುಡುಕಿದ್ರು, ಇದರಲ್ಲಿ ಏನುಂಟು ಅಂತ. ಯಾಕಂದ್ರೆ ಆಲ್ಗೆ ಸೈಂಟಿಸ್ಟ್ ಮೊದಲನೇ ಫೈಂಡ್ ಔಟ್ ಮಾಡಿದ್ದಾರೆ, ಬಟ್ 1962 ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು. ಆಮೇಲೆ ರೆಕಗ್ನೈಸ್ಡ್ ಬೈ ವಿಶ್ವ ಆರೋಗ್ಯ ಸಂಸ್ಥೆ ಇದ್ರ ಬಗ್ಗೆ ರೆಕಗ್ನೈಸ್ ಮಾಡಿತು. ಓ ಇದು ಏನಪ್ಪಾ ಇದು ಅಂತ. ಅವರು ಯುನೈಟೆಡ್ ನೇಷನ್ಸ್ ಅವರು ರೆಕಗ್ನೈಸ್ ಮಾಡಿ ಅದರ ರಿಸರ್ಚ್ ಮಾಡಿ ಅವ್ರು ಹೇಳಿದ್ರು ಇದೊಂದು ಸೂಪರ್ ಫುಡ್ ಅಂತ. ಗೊತ್ತಾಯ್ತಾ ನಿಮ್ಗೆ? ಇದೊಂದು ಸೂಪರ್ ಫುಡ್ ಅಂದ್ರೆ ಎಲ್ಲಾ ಫುಡ್ಗಿಂತ ಇದು ಅಷ್ಟು ಸೂಪರ್, ಅಂದ್ರೆ ಏನ್ ಹೇಳ್ತಾರೆ, ಪೌಷ್ಟಿಕಾಂಶಗಳ ರಾಣಿ ಅಂತ ಕರೀತಾರೆ ಅದಕ್ಕೆ. ಆಮೇಲೆ ನಾಸಾದವರು ಯಾಕೆಂದ್ರೆ ಅವರು ಯಾವಾಗ್ಲೂ ಸ್ಪೇಸ್ ಅಲ್ಲಿ ಇರ್ತಾರಲ್ಲ, ಅದಕ್ಕೋಸ್ಕರ ಅವರಿಗೆ ತುಂಬಾ ವೆಯ್ಟ್ ಇರೋದು ಕೊಂಡೋಗ್ಲಿಕ್ಕೆ ಕಷ್ಟ. ಅದಕ್ಕೋಸ್ಕರ ಸ್ಪಿರುಲಿನಾವನ್ನು ಅವರು ಕನ್ಸಿಡರ್ಡ್ ಇಟ್ ಇಸ್ ಅನ್ ಎಕ್ಸಲೆಂಟ್ ಕಾಂಪ್ಯಾಕ್ಟ್ ಸ್ಪೇಸ್ ಫುಡ್ ಫಾರ್ ದ ಆಸ್ಟ್ರೋನಾಟ್ಸ್ ಅಂತ ಹೇಳಿದ್ರು. ಅಂದ್ರೆ ಕಾಂಪ್ಯಾಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ, ಅಂದ್ರೆ ಸ್ವಲ್ಪದ್ರಲ್ಲಿ ಎಷ್ಟು ಅಂದ್ರೆ ಅವ್ರು ಹೇಳಿದ್ರೆ ಅಂತ ಹೇಳಿದ್ರೆ 1,000 kg ಅಸಾರ್ಟೆಡ್ ವೆಜಿಟೇಬಲ್ ಅಂಡ್ ಫ್ರೂಟ್ಸ್ ಈಸ್ ಈಕ್ವಲ್ ಟು 1 kg ಸ್ಪಿರುಲಿನಾ. ನೋಟ್ ದ ಪಾಯಿಂಟ್, 1,000 kg 1 kg ಅಷ್ಟು ನಿಮ್ಗೆ ಎಲಿಮೆಂಟ್ಸ್ ಸ್ಪಿರುಲಿನಾದಲ್ಲಿ ಇರ್ತದೆ. ಅದು ಆರ್ಗ್ಯಾನಿಕ್ ಆಗಿರ್ತದೆ, ನೀವು ಯೂಸ್ ಮಾಡಬಹುದು. ಸ್ಪಿರುಲಿನಾ ವೆಲ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳಿದ್ದಾರೆ. ವೆಲ್ ಬ್ಯಾಲೆನ್ಸ್ಡ್ ಫುಡ್ ಅಂದ್ರೆ ಸಮತೂಕದ ಆಹಾರ ಅಂತ. ಇಟ್ ಈಸ್ ದ ಮೋಸ್ಟ್ ಕಂಪ್ಲೀಟ್ ಆರ್ಗ್ಯಾನಿಕ್ ಫುಡ್ ಎನ್ರಿಚ್ಡ್ ವಿತ್ ನ್ಯೂಟ್ರಿಯೆಂಟ್ಸ್ ಅಂಡ್ ವಿಟಮಿನ್ಸ್. ಎಷ್ಟೋ ನಿಮ್ಗೆ ಸಿಗ್ಬೋದು ಆರ್ಗ್ಯಾನಿಕ್ ಫುಡ್, ಆದ್ರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಅಥವಾ ವಿಟಮಿನ್ಸ್ ಇದೆಯಾ, ಅದು ಇಂಪಾರ್ಟೆಂಟ್. ಸ್ಪಿರುಲಿನಾದಲ್ಲಿ ನಿಮ್ಗೆ ಏನಾಗಿದೆ, 100% ಆರ್ಗ್ಯಾನಿಕ್ ವಿತ್ nutrients and vitamins. It gives more than adequate energy to see us through a busy day
ಅಂಡ್ ಮೇಕ್ಸ್ ಅಸ್ ಲೆಸ್ ಸ್ಟ್ರೆಸ್ಫುಲ್. ಈಗ ಬಿಸಿ, ಈಗ ನಮ್ಗೆ ಸ್ಟ್ರೆಸ್ ಜಾಸ್ತಿ ಇದೆ, ಟೆನ್ಷನ್ ಜಾಸ್ತಿ ಇದೆ, ಪ್ರೆಷರ್ ಇದೆ, ಇದರಿಂದಾಗಿ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದಿಸ್ ಫುಡ್, ಯಾಕಂದ್ರೆ ಕಂಟ್ರೋಲ್ ಮಾಡ್ತದೆ ಬಾಡಿಯನ್ನು. ನಿಮ್ಗೆ ಬ್ಯಾಲೆನ್ಸ್ಡ್ ಫುಡ್ ತುಂಬಾ ಅಗತ್ಯ ಇದೆ. ಸೊ ಹಾಗಾಗಿ ಇದು ಅದು ಸಿಗ್ತದೆ. ಇಟ್ ಕಂಟೈನ್ಸ್ ಹೈ ಪ್ರೋಟೀನ್. ಪ್ರೋಟೀನ್ ನಮ್ಗೆ ತುಂಬಾ ಅಗತ್ಯ ಅಲ್ವಾ? ಪ್ರೋಟೀನ್ ಇಲ್ಲ ಅಂದ್ರೆ ಪ್ರೋಟೀನ್ ಇಸ್ ಎ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ತೀವಿ. ನಮ್ಮ ಸೆಲ್ ಎಲ್ಲ ಡೆವಲಪ್ಮೆಂಟ್ ಆಗಿ ಪ್ರೋಟೀನ್ ಬೇಕೇ ಬೇಕು ನಿಮ್ಗೆ. ಪ್ರೋಟೀನ್ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಕಷ್ಟ. ಸೊ ಇದರಲ್ಲಿ ನಿಮ್ಗೆ ಹೈಯೆಸ್ಟ್ 65% ಪ್ರೋಟೀನ್ ಇದೆ. ಸೊ ಪ್ರೋಟೀನ್ಗೂ ನಿಮ್ಗೆ ಬೇರೆ ಪ್ರೋಟೀನ್ ಇದೆ, ಅದು ಸಿಂಥೆಟಿಕ್ ಪ್ರೋಟೀನ್ ಸಿಗ್ತದೆ ನಿಮ್ಗೆ. ನಿಮ್ಗೆ ಇಲ್ಲಿ ಹೋದ್ರೆ ಪ್ರೋಟೀನ್ ಮಾತ್ರೆಗಳು ಸಾಕ್ತಿರ್ತದೆ, ಬಟ್ ಅದು ಯೂಸ್ ಇಲ್ಲ ನಿಮ್ಗೆ. ದಿಸ್ ಇಸ್ DCP ಅಂತ ಹೇಳ್ತಾರೆ. DCP ಅಂದ್ರೆ ಏನು? ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್. ಇದು ನಿಮ್ಗೆ ಎಷ್ಟು ಪ್ರೋಟೀನ್ ಇದ್ರೂ ಡೈಜೆಸ್ಟ್ ಆಗ್ತದೆ. ಕೆಲವು ಪ್ರೋಟೀನ್ ಡೈಜೆಸ್ಟ್ ಆಗದಲ್ಲೂ ಅದು ನಿಮ್ಗೆ ಮೋಷನ್ ಅಲ್ಲಿ ಹೊರಗೆ ಹೋಗ್ತದೆ. ಇಟ್ ಕಂಟೈನ್ಸ್ ಹೈ ಪ್ರೋಟೀನ್ಸ್ ಅಂಡ್ ವೆಲ್ ಬ್ಯಾಲೆನ್ಸ್ಡ್ ಅಮಿನೋ ಆಸಿಡ್ಸ್, ಎಸ್ಪೆಷಲಿ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂಡ್ ನ್ಯೂಕ್ಲಿಕ್ ಆಸಿಡ್. ಬಾಡಿಗೆ ಏನ್ ಬೇಕು ಅಮಿನೋ ಆಸಿಡ್, ನ್ಯೂಕ್ಲಿಕ್ ಆಸಿಡ್ ಇದೆಯಾ, ಅದು ಸಹ ಇದ್ರ ಜೊತೆಗೆ ಇದೆ. ಅದಕ್ಕೋಸ್ಕರ ಇದನ್ನ ಬ್ಯಾಲೆನ್ಸ್ಡ್ ಫುಡ್ ಅಂತಾನು ಕರೀತಾರೆ. ಸೊ ಹಾಗೆ ನೆಕ್ಸ್ಟ್ ಹೋದಾಗ ಏನೇನು ನಿಮ್ಗೆ ಇನ್ನೂ ಬೆನಿಫಿಟ್ ಇದರಲ್ಲಿ ಇದೆ ಅಂತ ನೋಡೋಣ. ಇಟ್ ಕಂಟೈನ್ಸ್ ವಿಟಮಿನ್ಸ್ ಅಂಡ್ ಲಿನೋಲಿಕ್ ಆಸಿಡ್, GLA ಅಂತ ಹೇಳ್ತಾರೆ. ಗ್ಯಾನೋಲಿನಿಕ್ ಆಸಿಡ್ ಅಂತ ಹೇಳಿದ್ರೆ ಇದು ತಾಯಿಯ ಹಾಲಲ್ಲಿ ನಿಮ್ಗೆ ಸಫಿಶಿಯಂಟ್ ಸಿಗ್ತದೆ. ನೆಕ್ಸ್ಟ್ ನೋಡಿ ಸ್ಪೂರ್ಣದಲ್ಲಿ ಸಿಗ್ತದೆ. ಹಾಗಾಗಿ ಆಮೇಲೆ ಸೈಕೋಸಿಯಾನ್ ಅದು ಇದೆ, ಫೈಟೋ ನ್ಯೂಟ್ರಿಯೆಂಟ್ಸ್ ಇದೆ, ಕ್ಲೋರೋಫಿಲ್ ಇದೆ ಅಂಡ್ ಫೈಬರ್ ಇದೆ. ಸೊ ಅಂದ್ರೆ ನಿಮ್ಗೆ ಬ್ಯಾಲೆನ್ಸ್ಡ್ ಪ್ರತಿಯೊಂದು. ಇವತ್ತು ನಮ್ಗೆ ರಕ್ತ ಬ್ಲಡ್ ಆಗ್ಲೇಬೇಕು. ಬ್ಲಡ್ ತಯಾರಾಗ್ಲಿಕ್ಕೆ ನಮ್ಗೆ ಏನ್ ಬೇಕು? ಬ್ಲಡ್ ತಯಾರಕ್ಕೆ ಏನ್ ಬೇಕು ನಮ್ಗೆ? ಕ್ಲೋರೋಫಿಲ್ ಬೇಕು, ಪತ್ರ ಹರಿತು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅದು ಬೇಕು. ಸೊ ಅದು ನಿಮ್ಗೆ ಸಫಿಶಿಯಂಟ್ ಇದೆ. ಇದರಲ್ಲಿ ಫೈಟೋ ನ್ಯೂಟ್ರಿಯೆಂಟ್ಸ್ ಇದೆ, ಇದು ಸಹ ನಮ್ಗೆ ಅಗತ್ಯ ಬೇಕು. ಇದು ನಮ್ಮ ಬ್ಲಡ್ಗೆ, ಸ್ಕಿನ್ನಿಗೆ ಅದು ಫೈಟೋ ನ್ಯೂಟ್ರಿಯೆಂಟ್ಸ್, ಅದು ಸಹ ಅಗತ್ಯ, ಅದು ಸಹ ಇದರಲ್ಲಿದೆ. ಫೈಬರ್ ಬೇಕು, ಫೈಬರ್ ಇಲ್ಲದ್ರೆ ಮೋಷನ್ ಕರೆಕ್ಟ್ ಹೋಗೋದಿಲ್ಲ, ಅದು ಸಹ ಇದರಲ್ಲಿದೆ. ಅದರಿಂದ ಪ್ರತಿಯೊಂದು ಇಟ್ ಹ್ಯಾಸ್ ನೋ ಬ್ಯಾಡ್ ಕೊಲೆಸ್ಟ್ರಾಲ್ ಯಾವುದು ಇಲ್ಲ. ಆಸ್ 22 ಅಮಿನೋ ಆಸಿಡ್ಸ್ ಬೇಕಂತಂದ್ರೆ ಅದರಲ್ಲಿ 18 ಇದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. 18 ಔಟ್ ಆಫ್ 22 ಅಮಿನೋ ಆಸಿಡ್ಸ್ ಇದರಲ್ಲಿ ಸಿಗುವುದರಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಆಗ್ತದೆ ಜಸ್ಟ್ ನೀವು ರಿಸರ್ಚ್ ಅಲ್ಲಿ ಇದು ಹೇಳಿದ್ದಾರೆ. ಇಟ್ ಆಲ್ಸೋ ಹೆಲ್ಪ್ ದ ಕಂಟ್ರೋಲ್ ಒಬೆಸಿಟಿ. ಎಷ್ಟೋ ಜನರಿಗೆ ಏನಾಗಿದೆ ಈ ಒಬೆಸಿಟಿ ಪ್ರಾಬ್ಲಮ್. ಈಗ ಆಸ್ಟ್ರೇಲಿಯಾ ಮತ್ತೆ ಅಮೆರಿಕದಲ್ಲಿ ನೋಡಿ ಇದಕ್ಕೊಂದು ಡಿಸೀಸ್ ಅಂತಾನೆ ಹೇಳ್ತಾರೋ. ಅಂದ್ರೆ ಬಾಡಿ ಇಂಬ್ಯಾಲೆನ್ಸ್ ಆಗ್ಬಿಡ್ತದೆ, ಬಾಡಿ ಪ್ರಾಬ್ಲಮ್ ಆಗ್ತದೆ. ಸೊ ಅದರಿಂದ ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ ಒಬೆಸಿಟಿಯನ್ನ ನಿಮ್ಗೆ ಕಂಟ್ರೋಲ್ ಮಾಡ್ತದೆ. ಹಾರ್ಟ್ ಡಿಸೀಸ್ ಆಲ್ಸೋ ದೊಡ್ಡ ಮಾಲ್, ಅದನ್ನ ಇದನ್ನ ಕಂಟ್ರೋಲ್ ಮಾಡ್ತದೆ. ಆಮೇಲೆ ಇನ್ನು ಆರ್ಥರೈಟಿಸ್ ಪ್ರಾಬ್ಲಮ್, ಇಷ್ಟು ಜನರಿಗೆ ನೋಡಿ ಗಂಟು ನೋವು, ಬೆನ್ನು ನೋವು ಅಂತ ಇರ್ತಾರೆ, ಅವರಿಗೂ ಸಹ ಇದು ಹೆಲ್ಪ್ ಆಗಿ ಅವರನ್ನು ಸಹ ಸರಿ ಮಾಡ್ಲಿಕ್ಕೆ ನಿಮ್ಗೆ ಸ್ಪಿರುಲಿನಾ ನಿಮ್ಗೆ ಹೆಲ್ಪ್ ಮಾಡ್ತದೆ. ಆಮೇಲೆ ಇಟ್ ಈಸ್ ದ ರಿಚೆಸ್ಟ್ ಸೋರ್ಸ್ ಆಫ್ ಬೀಟಾ ಕ್ಯಾರೋಟಿನ್. ಈಗ ಬೀಟಾ ಕ್ಯಾರೋಟಿನ್ ಬೇಕೇ ಬೇಕು ನಿಮ್ಗೆ. ಇದರಲ್ಲಿ ಹೈ ಸೋರ್ಸ್ ಆಫ್ ಬೀಟಾ ಕ್ಯಾರೋಟಿನ್ ಇದೆ. ಸೊ ಈಗ ನಾವು ಕ್ಯಾರೆಟ್ ತಿನ್ಬೇಕಂತ ಹೇಳ್ತೀವಿ, ಕ್ಯಾರೆಟ್ ಅಲ್ಲೂ ಬೀಟಾ ಕ್ಯಾರೋಟಿನ್ ಇರ್ತದೆ. ಬಟ್ ಇದರಲ್ಲಿ ರಿಚೆಸ್ಟ್ ಸೋರ್ಸ್ ಆಫ್ ಬೀಟಾ ಕ್ಯಾರೋಟಿನ್ ಅಂಡ್ ಆಂಟಿ ಆಕ್ಸಿಡೆಂಟ್ ದಟ್ ಕಂಬ್ಯಾಟ್ ದ ಫ್ರೀ ರಾಡಿಕಲ್ಸ್. ಬಾಡಿಯಲ್ಲಿ ನಿಮ್ಗೆ ಫ್ರೀ ರಾಡಿಕಲ್ ಏನು ಉತ್ಪತ್ತಿ ಆಗ್ತದೆ ಅದನ್ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ, ಅದನ್ನ ಬಾಡಿಯಿಂದ ಹೊರಕಳಿಸ್ಲಿಕ್ಕೆ ನಿಮ್ಗೆ ಬೀಟಾ ಕ್ಯಾರೋಟಿನ್ ಬೇಕಾಗ್ತದೆ. ಅದು ಸ್ಪಿರುಲಿನಾದಲ್ಲಿ ಹೈಯೆಸ್ಟ್ ಇರ್ತದೆ. ಸೊ ಅದರಿಂದಾಗಿ ಬಾಡಿ ಬ್ಯಾಲೆನ್ಸ್ ಆಗಿರ್ಲಿಕ್ಕೆ ಚಾನ್ಸ್ ಇದೆ. ಆಮೇಲೆ ಪ್ರೋಟೀನ್ ಎಷ್ಟಿದೆ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೀನಿ ನಿಮ್ಗೆ, 60 to 70% ಆಫ್ ಇಟ್ಸ್ ವೆಯ್ಟ್, 300% ಮೋರ್ ಪ್ರೋಟೀನ್ ದ್ಯಾನ್ ಫಿಶ್. ಅಫ್ಕೋರ್ಸ್ ನಾವು ಫಿಶ್ ತಿಂತೀವಿ, ಫಿಶ್ ಒಳ್ಳೇದಿದೆ, ನೋ ಡೌಟ್ ಇದೆ. ಅದಕ್ಕಿಂತಲೂ 300% ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಈಗ ನೀವು ಒಂದು ಪ್ಲೇಟ್ ತಗೊಳ್ತೀರಿ, 300 ಪ್ಲೇಟ್ ತಗೊಳ್ಳೋದಷ್ಟು ಇರ್ತದೆ ನೋಡಿ, ಅಷ್ಟು. ಅದಕ್ಕೋಸ್ಕರ ನಾನು ಹೇಳುದು ಸ್ಪಿರುಲಿನಾ ಜಸ್ಟ್ ಒಂದು 6 ಸ್ಪಿರುಲಿನಾ ತಗೊಂಡು ನೋಡಿ ನಿಮ್ಗೆ ಹೇಗೆ ಚೇಂಜಸ್ ಆಗ್ತದೆ ಅಂತ. ಆಮೇಲೆ ನಾವು ಮೀಟ್ ತಿಂತೀವಿ, ಚಿಕನ್ ತಗೊಳ್ತೀವಿ, ಅಥವಾ ವಿತ್ ಕೊಲೆಸ್ಟ್ರಾಲ್, ಇದರಲ್ಲಿ ಯಾವುದೇ ಕೊಲೆಸ್ಟ್ರಾಲ್ ಇರುವುದಿಲ್ಲ, ವಿತೌಟ್ ಕೊಲೆಸ್ಟ್ರಾಲ್. ಆ ರೀತಿ ಅದಕ್ಕಿಂತನೂ 60 to 70% ಬೆಸ್ಟ್ ನಿಮ್ಗೆ. ಸೊ ನಿಮ್ಗೆ ಪ್ರೋಟೀನ್ ಇದರಲ್ಲಿ ನಿಮ್ಗೆ ಸಿಗ್ತದೆ. ಸೊ ಐರನ್, ನೆಕ್ಸ್ಟ್ ಕಮ್ಸ್ ಟು ಐರನ್. ಐರನ್ ನೋಡಿ 52% ಯಾವ್ದ್ರಿಂದ? ನೀವು ಸೊಪ್ಪು ತಿಂತೀರಿ, ಸ್ಪಿನಾಚ್ ಇರ್ಬೋದು, ಅರಿವೆ ಸೊಪ್ಪು ಇರ್ಬೋದು, ಬಸಳೆ ಸೊಪ್ಪು ಇರ್ಬೋದು, ಬೇರೆ ಬೇರೆ ತರ ನಿಮ್ಗೆ ಪಾಲಕ್ ಸೊಪ್ಪು ಇರ್ಬೋದು. ಸೊ ಅದಕ್ಕಿಂತ ಐರನ್ 58%. ನೀವು ನೋಟ್ ಮಾಡಿ ಬರಿಬೇಕು ಅವರಿಗೆ. ನಮ್ಗೆ ಸೊಪ್ಪು ತರಕಾರಿಗಳಂತ 58% ನಮ್ಗೆ ಐರನ್ ಇದರಲ್ಲಿ ಸಿಗ್ತದೆ. ನಮ್ಗೆ ಬಾಡಿಗೆ ಕಬ್ಬಿಣದ ಅಂಶ ಬೇಕು. ನಾವು ದಿನ ತಿನ್ಲಿಕ್ಕೆ ಆಗ್ತದ? ಅದನ್ನೆಲ್ಲ ದಿನ ತಿನ್ಲಿಕ್ಕೆ ಆಗುದು, ನಮ್ಗೆ ಬೇಜಾರಾಗ್ತದೆ. ಬಟ್ ಇದನ್ನ ಏನ್ ಮಾಡ್ಬೋದು, ಒಂದು 6 ತಿನ್ಬೋದು, ಬೆಳಿಗ್ಗೆ 3 ರಾತ್ರಿ 3 ತಗೊಂಡ್ಬಿಡೋದು. ಸೊ ಕರೆಕ್ಟ್ ಆಗ್ಬಿಡ್ತದಲ್ಲ, ಐರನ್ ಸಿಕ್ಬಿಡ್ತದ ನಿಮ್ಮ ಬಾಡಿಗೆ. ಸೊ ನಿಮ್ಗೆ ವಿಟಮಿನ್ B12 ಬೇಕು. ವಿಟಮಿನ್ B12 ಅಲ್ಲಿ ಹುಡ್ಕೊಂಡು ಹೋಗ್ತೀರಾ ನೀವು. ಸೊ ಪುನಃ ನಿಮ್ಗೆ ಸ್ಪಿರುಲಿನಾದಲ್ಲಿ ವಿಟಮಿನ್ B12 ನೇಚರ್ಸ್ ರಿಚೆಸ್ಟ್ ಸೋರ್ಸ್ ಹಾಕಿದ್ದಾರೆ.
ಪ್ರಕೃತಿಯಲ್ಲಿರುವಂತಹ ಹೈಯೆಸ್ಟ್ ಸೋರ್ಸ್ ಬಿ12 ನಿಮ್ಗೆ ಸ್ಪೃಣದಲ್ಲಿದೆ. ಆಫನ್ ಲ್ಯಾಕಿಂಗ್ ಇನ್ ಎ ವೆಜಿಟೇರಿಯನ್ ಡಯಟ್. ಅಫ್ಕೋರ್ಸ್ ಇದು ವೆಜಿಟೇರಿಯನ್ ಡಯಟ್ ಅವರಿಗೆ ಇದರಲ್ಲಿ ನಿಮ್ಗೆ ಬಿ12 ಸಿಗುದಿಲ್ಲ. ನಾನ್ ವೆಜ್ ಅಲ್ಲಿ ತಗೊಂಡವರಿಗೆ ಬಿ12 ಸಿಗ್ತದೆ. ಬಟ್ ನಿಮ್ಗೆ ದಿಸ್ ಇಸ್ ಎ 100% ವೆಜಿಟೇರಿಯನ್, ಇದನ್ನ ತಗೊಳ್ಳೋದ್ರಿಂದ 100% ನಿಮ್ಗೆ ಸ್ಪಿರುಲಿನಾದಲ್ಲಿ ಬಿ12 ಸಿಗ್ತದೆ. ನೆಕ್ಸ್ಟ್ ಬೇಕು ನಿಮ್ಗೆ ಕ್ಲೋರೋಫಿಲ್ ಬೇಕು. ಕ್ಲೋರೋಫಿಲ್ ನೋಡಿ ಇದರಲ್ಲೂ ಕೊಟ್ಟಿದ್ದಾರೆ. ನೀವು ಬಾರ್ಲಿ ಕುಡಿತೀರಿ, ಬಾರ್ಲಿ ಗ್ರಾಸ್ ಅಥವಾ ವೀಟ್ ಗ್ರಾಸ್ ಅಂತ, ಯಾಕೆ ಫೇಮಸ್ ಇದೆ. ವೀಟ್ ಗ್ರಾಸ್ ಆಲ್ಸೋ ಒಳ್ಳೇದೆ, ಆಮೇಲೆ ಬಾರ್ಲಿ ಗ್ರಾಸ್ ನಿಮ್ಗೆ ದೇಹಕ್ಕೆ ಒಳ್ಳೇದಿದೆ. ಅದಕ್ಕಿಂತ 2 times ಮೋರ್ ಕ್ಲೋರೋಫಿಲ್ ಇದರಲ್ಲಿ ಸಿಗ್ತದೆ. ಗೊತ್ತಾಯ್ತು ನಿಮ್ಗೆ? ಅದಕ್ಕಿಂತ 2 times ಮೋರ್ ಕ್ಲೋರೋಫಿಲ್. ಅದರಿಂದ ಹೈಯೆಸ್ಟ್ ಪತ್ರ ಹರಿತು ನಿಮ್ಗೆ ಬಾಡಿಗೆ ಹೋಗೋದ್ರಿಂದ ನಿಮ್ಗೆ ಏನಾಗ್ತದೆ, ಹೊಸ ಬ್ಲಡ್, ಹೊಸ ರಕ್ತ ರೆಡಿ ಆಗ್ತದೆ. ಅದರಿಂದಾಗಿ ಬ್ಲಡ್ ಸಂಚಾರ ಕರೆಕ್ಟ್ ಆಗ್ತದೆ. ನೀವೇನು ತಿಂತಿದ್ರಿ ಅದೆಲ್ಲ ಬಾಡಿಗೆ ಹೋಗ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಓಕೆ, ಸೊ ಸ್ಪಿರುಲಾ ಇಸ್ ಬೆಸ್ಟ್. ಇವತ್ತೇ ನೀವು ಸ್ಪಿರುಲಾವನ್ನು ತಗೊಳ್ಳಿ. ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಹೈ ಆಂಟಿ ಆಕ್ಸಿಡೆಂಟ್ ಇದೆ. ಸೊ ಅದು ಎಷ್ಟಿದೆ ಅಂತ ಹೇಳಿದ್ರೆ, ಬೀಟಾ ಕ್ಯಾರೋಟಿನ್ ಇದೆಯಲ್ಲ, ಬೀಟಾ ಕ್ಯಾರೋಟ್, ಅದಕ್ಕಿಂತ ನಿಮ್ಗೆ 25% ಜಾಸ್ತಿ ಇದೆ, ರಿಚ್ ಇದೆ. ಹಾಗೆ ವಿಟಮಿನ್ ಇ ಇದೆ ನೋಡಿ, ವೀಟ್ ಜರ್ಮ್ಸ್ ಇಂದ, ವೀಟ್ ಅದಕ್ಕಿಂತ ನಿಮ್ಗೆ 3 times ಇದರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಅದರಿಂದ ಸ್ಪಿರುಲಾ ರೇಟ್ ನಿಮ್ಗೆ ಕಂಪೇರಿಂಗ್, ನೀವು ಯಾವುದಕ್ಕೆ ಕಂಪೇರ್ ಮಾಡಿದ್ರು ಇದರ ರೇಟ್ಸ್ ನಿಮ್ಗೆ ತುಂಬಾ ಜಾಸ್ತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿಮ್ಗೆ ಒಂದು ಕ್ಯಾಪ್ಸುಲ್ಗೆ 3-3.5 ರೂಪಾಯಿ ಬರ್ಬೋದು. ಈಗ ನಿಮ್ಗೆ ಟ್ಯಾಬ್ಲೆಟ್ಸ್ ಬಂದಿದೆ, ಈಗ ನೆಕ್ಸ್ಟ್ ಪೌಡರ್ ಸಹ ಬರ್ಲಿಕ್ಕಿದೆ. ಸೊ ಅದರಿಂದ ಯಾವ್ದು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡಿ ಯೂಸ್ ಮಾಡಿ. ರಿಯಲಿ ರಿಚ್ ಇನ್ ಬೀಟಾ ಕ್ಯಾರೋಟಿನ್ ಅಂಡ್ ವಿಟಮಿನ್ ಇ ಇದರಲ್ಲಿ ಸಫಿಶಿಯಂಟ್ ಇದೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಸೊ ಹಾಗೇನೆ ಮುಂದುವರೆದ್ರೆ ಐಡಿಯಲ್ ಹೆಲ್ದಿ ಫುಡ್ ರಿಕ್ವೈರ್ಮೆಂಟ್. ಐಡಿಯಲ್ ಹೆಲ್ದಿ ಫುಡ್ ರಿಕ್ವೈರ್ಮೆಂಟ್ ಏನ್ ಬೇಕು ನಿಮ್ಗೆ? ಎ ಹೆಲ್ದಿ ಫುಡ್ ಈಸ್ ಸ್ಲೈಟ್ಲಿ ಆಲ್ಕಲೈನ್ ಅಂತ ಹೇಳ್ತಾರೆ. ಗೊತ್ತಾಯ್ತು ನಿಮ್ಗೆ? pH ಕೊಟ್ಟಿದ್ದಾರೆ ನಿಮ್ಗೆ. ಈ pH ಎಷ್ಟಿರ್ಬೇಕಂತ ಹೇಳಿದ್ರೆ ಬಾಡಿದು 7:3-7:4 ಅನುಪಾತದಲ್ಲಿ ಇರ್ಬೇಕಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಇದನ್ನ ತಗೊಂಡಾಗ ಎಷ್ಟು ಜನ ಇವತ್ತು ಅದರಿಂದ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಅಸಿಡಿಕ್ ಆಗೋದು, ಎದೆ ಉರಿ ಬರುವುದು, ಆವಾಗ ಮೋಷನ್ ಸರಿ ಆಗದೆ ಹೋಗುದು, ಹೊಟ್ಟೆಯಲ್ಲಿ ಗುಡ್ಗುಡ್ ಆಗೋದು, ಆಮೇಲೆ ಹೊಟ್ಟೆಯಲ್ಲಿ ನೋವು ಆಗುದು, ಆಮೇಲೆ ಅನೀಸಿ ಆಗುದು, ಈ ತರ ಎಲ್ಲ ಪ್ರಾಬ್ಲಮ್ ಇರ್ತದೆ. ಅಂತವರಿಗೆಲ್ಲ ನೋಡಿ ಸ್ಪಿರುಲಾ ನೀವು ತಗೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ನಿಮ್ಗೆ ಕನ್ವರ್ಟ್ ಆಗ್ಬೇಕಾದ್ರೆ, ನಿಮ್ಮ ಬಾಡಿ ಅಸಿಡಿಕ್ ಇಂದ ಆಮ್ಲೀಯದಿಂದ ಕ್ಷಾರಿಗೆ ಕನ್ವರ್ಟ್ ಆಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಹೊಟ್ಟೆ ನೋವು ಕಂಡು ಬರ್ಬೋದು, ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ಕಂಡು ಬರ್ಬೋದು. ಅದಂದ್ರೆ ನಿಮ್ಮ ಬಾಡಿಯಲ್ಲಿ ಎಕ್ಸಸ್ ಇದನ್ನೆಲ್ಲ ಹೊರಗೆ ಹಾಕ್ಬೇಕಾದ್ರೆ ಈ ತರ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಕುಡೀರಿ. ನಿಮ್ಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಊಟಕ್ಕೆ ಮೊದಲು ಬಿಟ್ಟು ಊಟದ ನಂತರ ತಗೊಳ್ಳಿ, ಆವಾಗ ಅದು ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ. ಹೆಲ್ದಿ ಬಾಡಿ ಸ್ಲೈಟ್ಲಿ ಆಲ್ಕಲೈನ್ ವಿತ್ pH 7.3 7.4 as one of the best alkaline food ಅಂತ ಹೇಳ್ತಾರೆ, which helps to the change weak acidic body condition to a healthy alkaline body. ಸೊ ಎಷ್ಟೋ ಜನರಿಗೆ ವೀಕ್ ಅಸಿಡಿಕ್ ಇರ್ತದೆ, ಯಾಕಂದ್ರೆ ನಾವು ಉಪ್ಪು, ಹುಳಿ, ಖಾರ, ಸ್ವೀಟು, ಎಣ್ಣೆ ಇದನ್ನ ಜಾಸ್ತಿ ತಗೊಳ್ತೀವಿ. ಇದು ಏನಾಗ್ತದೆ, ಬಾಡಿಯನ್ನು ನಿಮ್ಗೆ ಯಾವಾಗ್ಲೂ ಆಮ್ಲೀಯವಾಗಿ ಮಾಡಿಬಿಡ್ತದೆ. ಸೊ ಆಮ್ಲೀಯ ಮಾಡಿದ್ರೆ ಏನಾಗ್ತದೆ, ನಿಮ್ಗೆ ಬೇರೆ ಬೇರೆ ಕಾಯಿಲೆಗಳು, ಬೇರೆ ಬೇರೆ ಪ್ರಾಬ್ಲಮ್ ಬರ್ಲಿಕ್ಕೆ ಆಗ್ತದೆ. ಸೊ ಸ್ಪಿರುಲವನ್ನು ನೀವು ರೆಗ್ಯುಲರ್ ತಗೊಳ್ಳೋದ್ರಿಂದ ನಿಮ್ಮ ಬಾಡಿ ಯಾವಾಗ್ಲೂ ಆ ಕ್ಷಾರೀಯವಾಗಿ ಉಳಿತದೆ. ಸೊ ಅದರಿಂದ ಸ್ಪಿರುಲಾ ನಿಮ್ಗೆ ವೆರಿ ಗುಡ್ ಫಾರ್ ಆಲ್ಕಲೈನ್ ಬಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಮ್ಸ್ ಟು ಎ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತಾರೆ. ಎ ಬ್ಯಾಲೆನ್ಸ್ಡ್ ಡಯಟ್. ಸೊ ಎ ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಶುಡ್ ಬಿ ಕನ್ಸಿಸ್ಟ್ ಆಫ್ 80% ಆಲ್ಕಲೈನ್ ಫುಡ್. ಈಗ ಜಸ್ಟ್ ನಾನು ಹೇಳಿದೆ, ಈಗ 80% ಆಲ್ಕಲೈನ್ ಫುಡ್ ಅಂಡ್ 20% ಆಸಿಡಿಕ್ ಫುಡ್ ಅನ್ನ ತಗೋಬೇಕು ಅಂತ ಹೇಳಿದ್ದಾರೆ. ಯಾರು ಇದು? ರೆಫರ್ ಬೈ ಡಾಕ್ಟರ್ ರಾಗ್ನರ್ಸ್ ಬರ್ಗ್, USA. ಈ ರಾಗ್ನರ್ಸ್ ಬರ್ಗ್ ಇದಾರಲ್ಲ, ಇವರದ್ದು ನೀವು ಥಿಯರಿ ಕೇಳಬೇಕು. ಇವರ ಥಿಯರಿ ಕೇಳಿದ್ರೆ ನೀವು ಸ್ಪಿರುಲಾ ಇವಾಗ್ಲೇ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಅವರ ಥಿಯರಿ ಅವರಿಗೆ ಅವಾರ್ಡ್ ಸಿಕ್ತವ್ರಿಗೆ. ಅವ್ರು ಹೇಳ್ತಾರೆ ಎಸಿಡಿಕ್ ಬಾಡಿ ಇಸ್ ಎ ಡೇಂಜರಸ್ ಅಂತ. ಎಸಿಡಿಕ್ ಬಾಡಿ ಇಸ್ ಎ ಡೇಂಜರಸ್. ಯಾಕಂದ್ರೆ ಎಸಿಡಿಕ್ ಬಾಡಿ ಏನ್ ಮಾಡ್ತದೆ ಅಂದ್ರೆ ಕ್ಯಾನ್ಸರ್ ಕಣಗಳನ್ನು ಅದು ಅಟ್ರಾಕ್ಟ್ ಮಾಡ್ತದಂತೆ. ನೀವು ಇಲ್ಲಿ ಬನ್ನಿ, ನಾನು ನಿಮ್ಗೆ ಜಾಗ ಕೊಡ್ತೀನಿ, ನೀವು ಇಲ್ಲಿ ಇರಿ ಅಂತ. ಆ ಜಾಗ ಕೊಟ್ಟ ನಂತರ ಏನಾಗ್ತದೆ, ಅದಕ್ಕೆ ಒಂದಕ್ಕೊಂದು ಸೇರ್ಬಿಟ್ಟು ಮುಂದೆ ಏನಾಗ್ತದೆ, ಅದು ಗಡ್ಡೆ ಆಗಿ ಕ್ಯಾನ್ಸರ್ ಆಗ್ತದೆ ಅಂತ ಹೇಳ್ತಾರೆ ಅವರು. ಅವರ ರಿಸರ್ಚ್ ಅಲ್ಲಿ ನೋಡಿಬೇಕಾದ್ರೆ, ಅವರ ರಿಸರ್ಚ್ ಪೇಪರ್ ನನ್ನ ಹತ್ರ ಇದೆ. ಸೊ ಅದರಿಂದ ಆದಷ್ಟು ನೀವು ಈಗ ಅಸಿಡಿಕ್ ಬಾಡಿ, ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇದೆ, ಹೊಟ್ಟೆಯಲ್ಲಿ ನಿಮ್ಗೆ ಉರಿ ಬರುವುದು, ಹೊಟ್ಟೆಯಲ್ಲಿ ನಿಮ್ಗೆ ನೋವಾಗುವುದು, ಅಥವಾ ಹೊಟ್ಟೆಯಲ್ಲಿ ಸರಿ ಜೀರ್ಣ ಆಗುದಿಲ್ಲ, ಅಂತವರೆಲ್ಲ ಅಸಿಡಿಕ್ ಬಾಡಿನೇ. ಅಂತವರೆಲ್ಲ ಸ್ಪಿರುಲವನ್ನು ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಕ್ಯಾನ್ಸರ್ ಇಂದ ತಪ್ಪಿಸ್ಕೊಳ್ಳಿ. 80% ಆಫ್ ದ ಆಲ್ಕಲೈನ್ ಫುಡ್ ಯಾವುದೆಲ್ಲ ಅಂತ ಹೇಳಿದ್ರೆ, ನೀವು ಜಾಸ್ತಿ ಹಣ್ಣು ಹಂಪಲುಗಳನ್ನ, ತರಕಾರಿಗಳನ್ನ, ಆಮೇಲೆ ಸೊಪ್ಪುಗಳನ್ನ, ಅದು ಯಾವ್ದು ಸಿಗ್ಲಿಲ್ಲ ನಿಮ್ಗೆ, ಆರ್ಗ್ಯಾನಿಕ್ ಸಿಗ್ಲಿಲ್ಲ ಅಂದ್ರೆ ಡೈಲಿ ಏನ್ ಮಾಡಿ ಅಂತ ಹೇಳಿದ್ರೆ, ಈ ಸ್ಪಿರುಲವನ್ನು ಬೆಳಿಗ್ಗೆ 3 ರಾತ್ರಿ 3 ತಗೊಳ್ಳಿ. ನೋಡಿ ನಿಮ್ಗೆ ಗೊತ್ತಾಗ್ತದೆ 6 ತಿಂಗಳಲ್ಲಿ ಯಾವ ರೀತಿ ಚೇಂಜ್ ಆಗ್ತದಂತೆ. ಸೊ
ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ನಿಮ್ಮ ಬಾಡಿಯನ್ನು ಯಾವಾಗ್ಲೂ ನೀವು ಕ್ಷಾರೀಯವಾಗೇ ಇಡ್ಬೇಕು. 20% ಆಸಿಡಿಕ್ ಫುಡ್ ಯಾವ್ದೆಲ್ಲ ನೀವು ತಗೊಳ್ತೀರಿ ನೋಡಿ, ದಿನನಿತ್ಯ ಇದನ್ನ ತಗೊಳ್ತಾ ಇದ್ರೆ ಸ್ವಲ್ಪ ನೀವು ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಯಾವ್ದೆಲ್ಲ ಇದೆ? ಮೀನು, ಮೊಟ್ಟೆ, ಮಾಂಸ, ಆಮೇಲೆ ಸೀರಿಯಲ್, ಈ ದವಸ ಧಾನ್ಯಗಳ ಎಲ್ಲ ಬರ್ತದಲ್ಲ, ಇದೆಲ್ಲ 100% ನಿಮ್ಗೆ ಆಸಿಡಿಕ್ ಹೇಳ್ತಾರೆ. ಸೊ ಎಲ್ಲ ಈ ಎಣ್ಣೆ ಇರ್ತದೆ, ಕರ್ದ ಐಟಮು, ಬೇಕರಿ ಐಟಮು, ಪಿಜ್ಜಾ, ಬರ್ಗರು, ಇದೆಲ್ಲ ನಿಮ್ಗೆ ಆಸಿಡಿಕ್ ಅಲ್ಲಿ ಬರ್ತದೆ. ಸೊ ನೀವು ಅದನ್ನೇ ತಿಂತಾ ಇರ್ತೀರಲ್ಲ, ಈವನ್ ಬಿಸ್ಕೆಟ್ ಕೂಡ ಅದು ಸಹ ನಿಮ್ಗೆ ಆಸಿಡಿಕ್ ಆಗುತ್ತೆ. ಸೊ ಜಸ್ಟ್ ಹಾಗಿದ್ರೆ ಅಲ್ಕಲೈನ್ ಯಾವುದು ಅಂತ ಹೇಳಿದ್ರೆ ಸೊಪ್ಪು, ತರಕಾರಿ, ಆಮೇಲೆ ನೀರು, ಇದೆಲ್ಲ ನಿಮ್ಗೆ 100% ನಿಮ್ಗೆ ಸ್ಪಿರುಲಿನಾ, ನಿಮ್ಗೆ 100% ಆಲ್ಕಲೈನ್. ಸೊ ಸ್ಪಿರುಲಿನಾವನ್ನು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ. ಸೊ ಸ್ಪಿರುಲಿನಾ ಮೀಟ್ಸ್ ದ ಅಬೌವ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತಾರೆ. ನೋಡಿದ್ರ, ಎಲ್ಲ ರಿಕ್ವೈರ್ಮೆಂಟ್ ನ ಸ್ಪಿರುಲಿನಾ ತಗೊಳ್ತಾರೆ. 1 kg ಸ್ಪಿರುಲಿನಾ, ಇಟ್ ಈಸ್ ಕ್ಲೈಮ್ಡ್ ಈಸ್ ನ್ಯೂಟ್ರಿಷನಲಿ ಈಕ್ವಲೆಂಟ್ ಆಫ್ 1000 kg ಆಫ್ ಅಸಾರ್ಟೆಡ್ ವೆಜಿಟೇಬಲ್ಸ್ ಅಂತ ಕೊಟ್ಟಿದ್ದಾರೆ. 1 kg ಸ್ಪಿರುಲಿನಾ 1000 kg ಸಮ. 1000 kg ಎಷ್ಟು ರೇಟ್ ಆಗ್ತದೆ ನಿಮ್ಗೆ? ಇದು ನೋಡಿ, ನನ್ನ ಲೆಕ್ಕದಲ್ಲಿ 3 ಸ್ಪಿರುಲಿನಾ, 12 ಸ್ಪಿರುಲಿನಾ ಅಂದ್ರೆ 50 ರೂಪಾಯಿ ಆಗ್ತದೆ ನೋಡಿ. 12 ಸ್ಪಿರುಲಿನಾಕ್ಕೆ 50 ರೂಪಾಯಿ. ಸಾಧಾರಣ ನಿಮ್ಗೆ 3-3.5 ರೂಪಾಯಿ 1 ಸ್ಪಿರುಲಿನಾಕ್ಕೆ ಬೀಳ್ತದೆ. ಆದ್ರಿಂದ ನೀವು ಜಸ್ಟ್ ಥಿಂಕ್ ಮಾಡಿ, ಇವತ್ತು ನಾವು ಹೋಗಿ ಒಂದು ಎಳ್ನೀರು ಕುಡಿದ್ರೆ 35-40 ರೂಪಾಯಿ ತಗೊಳ್ತಾರೆ. ನಾನು ಹೇಳ್ತೀನಿ, ಜಸ್ಟ್ ಇದು 6 ಸ್ಪಿರುಲಿನಾ ತಗೊಂಡು ನೋಡಿ, 20 ರೂಪಾಯಿಗೆ 6 ಸ್ಪಿರುಲಿನಾ ಸಿಗ್ತದಲ್ಲ. ನೀವು 3 ತಿಂಗಳು 6 ತಿಂಗಳಲ್ಲಿ ನಿಮ್ಮ ಬಾಡಿ ಚೇಂಜ್ ಆಗ್ತದೆ. ಸೊ ನಿಮ್ಗೆ ಅದರಲ್ಲಿ ಗೊತ್ತಾಗ್ತದೆ, ಅಷ್ಟು ನಿಮ್ಗೆ ವರ್ಕ್ ಆಗ್ತದೆ. ಓಕೆ, ಸ್ಪಿರುಲಿನಾ ಇಸ್ ಒನ್ ಆಫ್ ದ ಬೆಸ್ಟ್. ಮಕ್ಕಳಿಗೆ ಬೆಳಿಗ್ಗೆ 1, ಮಧ್ಯಾಹ್ನ 1, ಸಾಯಂಕಾಲ 10 ವರ್ಷದ ಒಳಗಡೆ ಇದ್ರೆ 3 ಕೊಡಿ. ದೊಡ್ಡವರಿಗೆ ನೀವು ಟೈಮ್ ಇದ್ರೆ ಬೆಳಿಗ್ಗೆ 2, ಮಧ್ಯಾಹ್ನ 2, ಸಂಜೆ 2 ತಗೊಳ್ಳಿ. ಇಲ್ಲ ನಿಮ್ಗೆ ಮಧ್ಯಾಹ್ನ ಟೈಮ್ ಇಲ್ಲ, ಬೆಳಿಗ್ಗೆ 3, ರಾತ್ರಿ 3 ತಗೊಳ್ಳಿ. ತುಂಬಾ ಅಸಿಡಿಕ್ ಬಾಡಿ ಇದ್ರೆ ಊಟದ ನಂತರ ತಗೊಳ್ಳಿ. ಏನು ಅಸಿಡಿಕ್ ಇಲ್ಲ, ಖಾಲಿ ಹೊಟ್ಟೆಗೆ ತಗೊಳ್ತಾ ಹೋಗಿ. ಸೊ ಹಾಗೆ ನೋಡ್ತೀವಿ. ಇನ್ನು ನಿಮ್ಗೆ ಪ್ರಾಬ್ಲಮ್ ಜಾಸ್ತಿ ಇದ್ರೆ 12 ಮಾಡಿ, ಇನ್ನು ಪ್ರಾಬ್ಲಮ್ ಜಾಸ್ತಿ ಇದ್ರೆ 18 ಮಾಡಿ. ಇನ್ನು ಜಾಸ್ತಿ ಇದ್ರೆ ಬೆಳಿಗ್ಗೆ 10, ಮಧ್ಯಾಹ್ನ 10, ಸಾಯಂಕಾಲ 10 ತಗೊಳ್ಳಿ. ನೋಡಿ 1 ತಿಂಗಳಲ್ಲಿ ನೋಡಿ ಹೇಗೆ ನಿಮ್ಮ ಬಾಡಿಯನ್ನ ಕರೆಕ್ಟ್ ಮಾಡ್ತದೆ. ನೀವು ಎಷ್ಟು ಬೇಕಾದ್ರೂ ತಗೋಬಹುದು, ಯಾವುದೇ ನಿಮ್ಗೆ ಅದರಲ್ಲಿ ಸೈಡ್ ಎಫೆಕ್ಟ್ 100% ಇಲ್ಲ. ಸಾರಿ. ಓಕೆ, ಈಗ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಇದು ಟೀ ಟ್ರೀ ಕ್ರೀಮ್. ಟೀ ಕ್ರೀಮ್ ನಿಮ್ಗೆ ಕೆಲವರಿಗೆ ಗೊತ್ತಿರ್ಬೋದು. ಟಿ ಆಯಿಲ್ ಅಂತ ಬರ್ತದೆ. ಈಗ ಕೆಲವು ಕಂಪನಿಯವರು ಟಿ ಆಯಿಲ್ ಮಿಕ್ಸ್ ಮಾಡಿದೀವಿ ಅಂತ ಹೇಳ್ತಾರೆ. ಗ್ಯಾರಂಟಿ ಇರೋದಿಲ್ಲ, ಯಾಕೆಂದ್ರೆ ವೆರಿ ಕಾಸ್ಟ್ಲಿ ಅದು. ಸೊ ಅದು ಗ್ಯಾರಂಟಿ ಇಲ್ಲ. ಈ ಟೀ ಕ್ರೀಮ್, ಇದು ಟೀ ಆಯಿಲ್. ಈ ಟೀ ಮರ ಎಲ್ಲಿ ಬರ್ತದೆ? ಸಾಧಾರಣ ಆಸ್ಟ್ರೇಲಿಯಾದಲ್ಲಿ ಇರ್ತದೆ. ವೆರಿ ಕಾಸ್ಟ್ಲಿಯೆಸ್ಟ್ ಆಯಿಲ್ ಅಂತ ಹೇಳ್ಬೋದು. ಸುಮಾರು ನಿಮ್ಗೆ 1 kg ರೇಟ್ ಕಮ್ಸ್ ನಿಯರ್ಲಿ 1 lakh ಪ್ಲಸ್ ಆಗ್ತದೆ. ಸೊ ಇದನ್ನ ಮೆಲಾಲ್ಯುಕಾ ಆಲ್ಟರ್ನಿಫೋಲಿಯಾ ಅಂತ ಹೇಳ್ತಾರೆ, ಬೊಟಾನಿಕಲ್ ನೇಮ್. ಸೊ ನಾವು ಟ್ರೀ ಆಯಿಲ್, ಟ್ರೀ ಕ್ರೀಮ್, ಟ್ರೀ ಅಂತ ಹೇಳ್ಬೋದು. ಸೊ ಇದರಲ್ಲಿ ಸುಮಾರು 30% ಅಷ್ಟು ಟ್ರೀ ಕ್ರೀಮ್ ಅಲ್ಲಿ ನಮ್ಮ ಈ ಆಯಿಲ್ ಇರ್ತದೆ. ನಿಮ್ಗೆ ವೆರಿ ಕಾಸ್ಟ್ಲಿ ಆಯಿಲ್ ಇರ್ತದೆ. ಇದು ಎಸ್ಪೆಷಲಿ ಇದು ನಂಬರ್ 1 ಫಾರ್ ಸ್ಕಿನ್. ನಿಮ್ಗೆ ಸ್ಕಿನ್ನಿಗೆ ನಂಬರ್ 1 ಅಂತ ರಿಸರ್ಚ್ ಪ್ರಕಾರ, ಬೇಕಾದಷ್ಟು ಇದಕ್ಕೆ ರಿಸರ್ಚ್ ಮಾಡಿದರೆ ನಂಬರ್ 1 ಫಾರ್ ಸ್ಕಿನ್ ಪ್ರಾಬ್ಲಮ್ಗೆ ಒಳ್ಳೇದಾಗ್ತದೆ. ಎಕ್ಸಲೆಂಟ್ ಫಾರ್ ಇಟ್ಸ್ ಸ್ಕಿನ್ ಪ್ರೊಟೆಕ್ಷನ್ ಪ್ರಾಪರ್ಟೀಸ್. ಗೊತ್ತಾ ನಿಮ್ಗೆ? ಸ್ಕಿನ್ ಅನ್ನ ಪ್ರೊಟೆಕ್ಷನ್ ಮಾಡೋದ್ರಲ್ಲಿ ನಂಬರ್ 1. ಸೊ ಆದ್ರಿಂದ ಟೀ ಕ್ರೀಮ್ ಕಂಟೈನ್ಸ್ ಪ್ಯೂರ್ ಟ್ರೀ ಆಯಿಲ್. ಟ್ರೀ ಆಯಿಲ್ ಅನ್ನ ಇದರಲ್ಲಿ ತಗೊಂಡಿದ್ದಾರೆ. ಸೊ ವಿಚ್ ಪ್ರೊಟೆಕ್ಟ್ಸ್ ದ skin and helps the maintaining its hygiene. Tree oil relieves skin discomforts, give a soothing feeling and bears the pleasant fragrance. ನೀವು ಸ್ನಾನ ಆದ್ರೂ ಕೂಡ ಸ್ವಲ್ಪ ಒಂಚೂರು ತಗೊಂಡ್ಬಿಡೋದು. ಸೊ ಅದನ್ನ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಇಡೀ ಬಾಡಿಗೆ ನೀವು ಅಪ್ಲೈ ಮಾಡ್ಬೋದು, ಮುಖಕ್ಕೆ ನೀವು ಅಪ್ಲೈ ಮಾಡ್ಬೋದು. ಡೈಲಿ ನೀವು ನೋಡಿ, ಟ್ರೈ ಮಾಡಿ ನೋಡಿ. ಡೈಲಿ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಹಾಕಿದ ನೋಡಿ, ಟಿ ಕಂಟೈನ್ ದ ಪ್ಯೂರ್ ಟ್ರೀ ಆಯಿಲ್ which protects the skin. whole skin ಅನ್ನ ಪ್ರೊಟೆಕ್ಟ್ ಮಾಡ್ತದೆ and helps it maintaining its hygiene. ಯಾಕಂದ್ರೆ ನಾವು ಹೊರಗಡೆ ಈಗ ವೈರಸ್ ಇದೆ, ಬ್ಯಾಕ್ಟೀರಿಯಾ ಇದೆ, ನಿಮ್ಗೆ ಅಲ್ಲಿ ಮುಟ್ಟಿದ್ರಾಗದು, ಇಲ್ಲಿ ನಿಮ್ಗೆ ವರಿ ಮಾಡುವ ಅಗತ್ಯನೇ ಇಲ್ಲ ಅಲ್ಲ. ಸೊ ಇದನ್ನ ಹಚ್ಕೊಂಡ್ಬಿಟ್ಟು ಹೋಗ್ಬಿಟ್ರೆ ಆಯ್ತು. ಸೊ ದಟ್ ಈಸ್ ದ ಥಿಂಗ್. ಅದಕ್ಕೋಸ್ಕರ ವೆರಿ ಹೈಜಿನಿಕ್. ಇದು ನಿಮ್ಗೆ 100% ನಿಮ್ಗೆ ಯಾವುದೇ ವೈರಸ್, ಬ್ಯಾಕ್ಟೀರಿಯಾ ನಿಮ್ಮ ತಾಗದಿದ್ದಾಗ ನಿಮ್ಗೆ ಅದು ಹೆಲ್ಪ್ ಮಾಡ್ತದೆ. ನಿಮ್ಗೆ ಸ್ವಲ್ಪ ಸಾಕಾಗ್ತದೆ. ನಾನು ಹೇಳಿದ್ರೆ ಒಂದು ತಗೊಂಡ್ರೆ ನಿಮ್ಗೆ ಮಿನಿಮಮ್ 3 months ಬರ್ಬೋದು. ಸ್ವಲ್ಪ ಚೂರು ಯೂಸ್ ಮಾಡಿ, ಡೈಲ್ಯೂಟ್ ಮಾಡಿ, ಸರಿ ಡೈಲ್ಯೂಟ್ ಮಾಡಿ ಬಾಡಿಗೆ ಮುಖಕ್ಕೆಲ್ಲ ಹಚ್ಕೊಂಡ್ಬಿಡಿ. ಸೊ an effective remedy for abrasion, acne, athlete's foot, boils, cuts, corns, dandruff, diabetes, eczema, fungus,
herpes, insect bites, pimples, psoriasis, ringworm, rosacea, scratches, shingles, swollen foot, warts. ನಿಮ್ಗೆ ಥಿಂಕ್ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟು ತರ ನೋಡಿ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ನೋಡಿ, ಅದಕ್ಕೆಲ್ಲ ನಿಮ್ಗೆ ಇದನ್ನ ನೀವು ಅಪ್ಲೈ ಮಾಡ್ಬೋದು. ಎಷ್ಟೋ ಜನ ಮುಖದಲ್ಲಿ ನಿಮ್ಗೆ ಆಕ್ನೆ ಬರ್ಬೋದು, ಪಿಂಪಲ್ಸ್ ಅಂತ ಹೇಳ್ತೇವೆ. ಸೊ ಅಥ್ಲೀಟ್ ಫೂಟ್ ಆಗ್ಬೋದು. ಸೊ ನಿಮ್ಗೆ ಕಾಲಲ್ಲಿ ನಿಮ್ಗೆ ಹೊಡೆತ ಬರೋದು, ಕಾಲಲ್ಲಿ ನಿಮ್ಗೆ ಏನಾಗ್ತದೆ ಹಾನಿ ಆಗ್ಬೋದು, ಅಥವಾ ಬಿಸಿ ನೀರು ತಾಗಿದೆ, ಅಥವಾ ಕಟ್ ತಾಗಿದೆ, ಅಥವಾ ಏನಾದ್ರೂ ಕತ್ತಿ ಚೂರಿ ತಾಗಿದೆ, ಅಥವಾ ಮಸ್ಕಿಟೋ ಸೊಳ್ಳೆ ಕಚ್ಚಿದೆ ನಿಮ್ಗೆ, ಅಥವಾ ಡಯಾಬಿಟಿಸ್ ಇಂದ ನಿಮ್ಗೆ ಫುಡ್ ಪ್ರಾಬ್ಲಮ್ ಆಗಿದೆ, ಎಕ್ಸಿಮಾ ಆಗಿದೆ, ಫಂಗಸ್ ಬಂದಿದೆ, ಅಥವಾ ಹರ್ಪೀಸ್ ಆಗಿದೆ, ಇನ್ಸೆಕ್ಟ್ ಬೈಟ್ ಇರ್ಬೋದು, ಆಮೇಲೆ ಮೊಡವೆಗಳಿರ್ಬೋದು, ಸೊರಿಯಾಸಿಸ್ ಇರ್ಬೋದು, ಅಥವಾ ರಿಂಗ್ ವರ್ಮ್ ಅಂತ ಹೇಳ್ತಾರೆ, ಈ ರೌಂಡ್ ಆಗಿ ಒಂದು ಚರ್ಮ ಕಾಯಿಲೆ ಬರ್ತದೆ ಅದಾಗಿರ್ಬೋದು, ಅಥವಾ ಸ್ಕ್ರಾಚಸ್ ಆಗಿರ್ಬೋದು, ಅಥವಾ ಮೊಡವೆಗಳಾಗಿರ್ಬೋದು, ಮತ್ತೆ ಇನ್ನೇನು ಶಿಂಗಲ್ಸ್ ಅಂತ ಹೇಳ್ತಾರೆ, ಕಿಡು ಅಂತ ಹೇಳ್ತೀವಲ್ಲ, ಕಿಡು ಆಗಿರ್ಬೋದು, ಆಮೇಲೆ ಕಾಲೆಲ್ಲ ಊದ್ಕೊಂಡಿರ್ಬೋದು, ಅಥವಾ ವಾರ್ಡ್ಸ್ ಆಗಿರ್ಬೋದು. ಸೋ ಮೆನಿ ಥಿಂಗ್ಸ್. ಎಲ್ಲ ಚರ್ಮಕ್ಕೆ ಬರುವಂತ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್. ಯಾವುದೇ ಪ್ರಾಬ್ಲಮ್ ಇರ್ಲಿ, ಟಿ ಕ್ರೀಮ್ ಅನ್ನ ನೀವು ಅಲ್ಲಿಗೆ ಅಪ್ಲೈ ಮಾಡ್ತಾರೆ. ಎಕ್ಸೆಪ್ಟ್ ಮುಖಕ್ಕೆ ಹಚ್ಚಬೇಕಾದ್ರೆ ಮಾತ್ರ ಸರಿಯಾಗಿ ಡೈಲ್ಯೂಟ್ ಮಾಡಿ ಅಪ್ಲೈ ಮಾಡಿ, ಯಾಕಂದ್ರೆ ಅದರಲ್ಲಿ ನಿಮ್ಗೆ ಕ್ಯಾಂಪರ್ ಇದೆ, ಅದಕ್ಕೋಸ್ಕರ ನೀವು ಸ್ವಲ್ಪ ಡೈಲ್ಯೂಟ್ ಮಾಡಿ ಅಪ್ಲೈ ಮಾಡಿ, ನಿಮ್ಗೆ ರಿಸಲ್ಟ್ ಬರ್ತದೆ. ಸೊ ವೆನ್ ಟು ರೆಕಮೆಂಡ್ ಫಾರ್ ದ ಟ್ರೀಟಿಂಗ್ ಚಾಪಿಂಗ್ ರ್ಯಾಷಸ್, ಸ್ಕಿನ್ ಇರಿಟೇಷನ್, ಆಮೇಲೆ ಸ್ಯಾಂಡ್ ಫ್ಲೈ ಅಂಡ್ ಮಾಸ್ಕಿಟೋ ಬೈಟ್ಸ್, ಚಿಕನ್ ಫಾಕ್ಸ್ ಸೋರ್ಸ್ ಅಂಡ್ ಆನಲ್ ಪ್ಯೂರಿಟೀಸ್ ಅಂಡ್ ಇಚಿಂಗ್ ಆಲ್ಸೋ ಆಫ್ಟರ್ ಶೇವಿಂಗ್, ಸನ್ ಬರ್ನ್. ಯಾಕಂದ್ರೆ ಕೆಲವು ಟೈಮ್ ನೀವು ಅಪ್ಲೈ ಮಾಡೋದು ಯಾವಾಗ ಮಾಡಬೇಕು ಅಂತ ಅದನ್ನು ಕೊಟ್ಟಿದ್ದಾರೆ ನಿಮ್ಗೆ. ಸೊ ನಿಮ್ಗೆ ಸ್ನಾನ ಆದ ನಂತರ ಮಾಡ್ಬೋದು, ಅಥವಾ ಬೆಳಿಗ್ಗೆ ರಾತ್ರಿ ಮಲಬೇಕಾದ್ರೆ ನೀವು ಮಾಡ್ಬೋದು. ಯಾವಾಗ ಮಸ್ಕಿಟೋ ಬೈಟ್ ಮಾಡ್ತದೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಇದಕ್ಕೆಲ್ಲ ನೀವು ಇದಕ್ಕೆ ಪ್ರತಿಯೊಂದು ಈವನ್ ಆನಲ್ ಇದೆಲ್ಲ ಆನಲ್ಗೆ ಯಾವ್ದನ್ನು ಅಪ್ಲೈ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಸೊ ಅದನ್ನ ನೀವು ಪ್ಯೂರಿಟಿ ಇದಕ್ಕೂ ನೀವು ಹಚ್ಬಹುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಎಷ್ಟೋ ಲೈಟ್ ಆಗಿ ನಿಮ್ಗೆ ಫೈಲ್ಸ್ ಪ್ರಾಬ್ಲಮ್ ಎಲ್ಲ ಇದ್ರೆ, ಸೊ ಅದಕ್ಕೆ ಸಹ ನೀವು ಇದನ್ನ ಅಪ್ಲೈ ಮಾಡಿ. ಕೆಲವರಿಗೆ ಅದು ಇಚ್ಚಿಂಗ್ ಆಗ್ತದೆ, ಒಂಥರ ಏನಂತಾರೆ ಹುಳ ಬಂದ ಹಾಗೆ ಆಗ್ತದೆ, ಅದು ಒಂಥರ ಫೀಲಿಂಗ್ ಚೇಂಜ್ ಇರ್ತದೆ. ಬಿಕಾಸ್ ಆಫ್ ದ ಅಮೀಬಿಯಾಸಿಸ್ ಇರ್ಬೋದು, ಇಂಥ ಪ್ರಾಬ್ಲಮ್ ಎಲ್ಲ ಬಂದಿರ್ತದೆ. ಅಂತವರಿಗೆಲ್ಲ ಆ ಇಚ್ಚಿಂಗ್ ಇದ್ರೆ ಸಹ ನೀವು ಅಲ್ಲಿಗೂ ಸಹ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ, ಒಂದ್ 2 ದಿವಸ 3 ದಿವಸ ಸ್ವಲ್ಪ ಉರಿ ಬರ್ತದೆ, ಆಮೇಲೆ ಅದು ಸೆಟ್ರೇಟ್ ಆಗ್ತದೆ. ಓಕೆ, ಅದಕ್ಕೆ ಈವನ್ ಲೇಡೀಸ್ ಸಹ ಇನ್ಫೆಕ್ಷನ್ ಆಗ್ತದೆ. ನೀವು ಸರಿಯಾಗಿ ನಿಮ್ಮ ಇಂಪಾರ್ಟೆಂಟ್ ಪಾರ್ಟ್ಸ್ ಅನ್ನ ನೀವು ಸರಿಯಾಗಿ ಅದನ್ನ ವಾಶ್ ಮಾಡದೇ ಇದ್ರೆ ನಿಮ್ಗೂ ಸಹ ಇರಿಟೇಷನ್ ಎಲ್ಲ ಬರ್ತದೆ. ಸೊ ಇನ್ಫೆಕ್ಷನ್ ಆಗ್ತದೆ. ಅದಕ್ಕೂ ಸಹ ನೀರಿಗೆ ಮಿಕ್ಸ್ ಮಾಡಿ ನೀವು ಸೊ ಆ ಪಾರ್ಟಿಗೆ ನೀವು ಯೂಸ್ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಬೆನಿಫಿಟ್ ಸಿಗ್ತದೆ. ಸೊ ಇದು ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ದಾರೆ. This cream has a soothing and cooling effect on inflamed skin. ಎಷ್ಟೋ ಜನರಿಗೆ ಏನಾಗ್ತದೆ, ತುಂಬಾ ಜನರಿಗೆ ಬಾಡಿ ಹೀಟ್ ಆದಾಗ ಆಗ್ಬೋದು, ಅಂತವರಿಗೂ ಸಹ ಇದು ತುಂಬಾ ಸೂತಿಂಗ್ ಅಂದ್ರೆ ಸೂಕ್ಷ್ಮವಾಗಿ, ಆಮೇಲೆ ಕೂಲ್ ಆಗಿ ನಿಮ್ಗೆ ಎಫೆಕ್ಟ್ ಆಗ್ತದೆ. ಸೊ ನೀವು ಅದನ್ನ ಅಪ್ಲೈ ಮಾಡಿದ್ರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ನ್ಯಾಪಿ ಚೇಂಜ್ ಲೋಷನ್ ಆಗಿ ನೀವು ಇದನ್ನ ಯೂಸ್ ಮಾಡ್ಬೋದು. ಅದೇನು ತೊಂದರೆ ಇಲ್ಲ. ನಿಮ್ಗೆ ಇಮಿಡಿಯೇಟ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಲೋಷನ್ ಆಗಿ ಸಹ ಯೂಸ್ ಮಾಡ್ಬೋದು. can be massaged into a sore joints for relief from discomfort. Sometime ನಿಮ್ಮ ಈ ಗಂಟು ನೋವೆಲ್ಲ ಆದ್ರೆ, ಅಥವಾ ಕೈಯಲ್ಲಿ ಗಂಟು ನೋವಾದ್ರೆ, ಆಮೇಲೆ ಭುಜದಲ್ಲೆಲ್ಲ ಡಿಸ್ಕಂಫರ್ಟ್ ಆದ್ರೆ, ಅದಕ್ಕೂ ಸಹ ನೀವು ಇದನ್ನ ಅಪ್ಲೈ ಮಾಡುವ. ಇಟ್ ಪ್ರಿವೆಂಟ್ಸ್ ಆಲ್ ದ ಬೆನಿಫಿಟ್ಸ್ ಆಫ್ ಟ್ರೀ ಟ್ರೀ ಆಯಿಲ್ ಇನ್ ಎ ಮೈಲ್ಡ್ ಫಾರ್ಮ್, ಐಡಿಯಲ್ ಫಾರ್ ಈವನ್ ಸೆನ್ಸಿಟಿವ್ ಸ್ಕಿನ್. ನಿಮ್ಗೆ ಸೆನ್ಸಿಟಿವ್ ಸ್ಕಿನ್ ಎಲ್ಲಿರ್ತದೆ, ಮುಖದಲ್ಲಿರ್ತದೆ. ಸೊ ಅದನ್ನ ಸ್ವಲ್ಪ ನೀವು ತೆಗೆದು ನೀರಿನಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಅಪ್ಲೈ ಮಾಡ್ಬೋದು. ಸೊ 5% ಟ್ರೀ ಟ್ರೀ ಆಯಿಲ್ ಥೆರಪೆಟಿಕ್ ಡೋಸ್ ಅಂತಾನು ಹೇಳ್ತಾರೆ. ನೋಡಿದ್ರ, ಇದರಲ್ಲಿ ನಿಮ್ಗೆ ಸಾಧಾರಣ 30% ಇದೆ ಅಂತ ಹೇಳ್ತಾರೆ. ಆದ್ರೆ ನೀವು ಜಸ್ಟ್ ಲೈಕ್ ನೀವು ಏನ್ ಹೇಳ್ತಾರೆ ಮೆಡಿಸಿನ್ ಆಗಿ ಯೂಸ್ ಮಾಡಬಹುದು ಅಂತ. ಹ್ಯಾಸ್ ಪ್ರೂವ್ಡ್ ಬೆನಿಫಿಷಿಯಲ್ ಇನ್ ಟ್ರೀಟಿಂಗ್ ಸೋರಿಯಾಸಿಸ್ ಅಂಡ್ ಡರ್ಮಟಿಟಿಸ್. ಎಷ್ಟೋ ಜನರಿಗೆ ಈ ಚರ್ಮದ ಕಾಯಿಲೆಗಳು, ಆಮೇಲೆ ಈ ಸೋರಿಯಾಸಿಸ್ ಕಾಯಿಲೆಗಳು, ಅವರಿಗೂ ಸಹ ಇದನ್ನ ನೀವು ಕೊಡ್ಬೋದು, ಅಪ್ಲೈ ಮಾಡ್ಬೋದು. ಅವರಿಗೂ ಸಹ ಬೇಕಾದಷ್ಟು ಜನರಿಗೆ ಅದರಲ್ಲಿ ಬೆನಿಫಿಟ್ ಮಾಡಿದೆ. ಫ್ರೀ ಫ್ರಮ್ ಎನಿ ಅನಿಮಲ್ ಬೈ ಪ್ರಾಡಕ್ಟ್ಸ್ ಅಂತ ಹಾಕಿದ್ದಾರೆ. ಸೊ ಯಾವುದೇ ನಿಮ್ಗೆ ಇದು ಪಕ್ಕ ಈ ಪ್ರಾಡಕ್ಟ್ ಇದೆಲ್ಲ 100% ನಿಮ್ಗೆ ನ್ಯಾಚುರಲ್, ಯಾವುದೇ ಇದು ಫ್ರೀ ಫ್ರಮ್ ಎನಿ ಅನಿಮಲ್ ಬೈ ಅಂತ ಹಾಕಿದ್ದಾರೆ. ಸೊ ಅದರಿಂದ
100% ನ್ಯಾಚುರಲ್ ಆಗಿದೆ. ನೀವು ಅದನ್ನು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಇನ್ನೊಂದು ಪ್ರಾಡಕ್ಟ್ ನಾವೀಗ ನೋನಿ ಮತ್ತೆ ನೋನಿ ಜಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಅದರ ಫೀಚರ್ಸ್ ಏನಂತ. ಎಷ್ಟೋ ಜನ ಇವತ್ತು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬೇಕಾದಷ್ಟು ಜನ, ಯಾಕೆಂದ್ರೆ DXN ಕಂಪನಿ ಸ್ಟಾರ್ಟ್ ಆಗಿ 26 ವರ್ಷ ಆಯ್ತು. ಅದಕ್ಕಿಂತನೂ ಒಂದು 50 ವರ್ಷದ ಕಂಪನಿಗಳು ಸಹ ಇದೆ. ಸೊ ಈಗ ಏನಾಗಿದೆ ಅಂತಂದ್ರೆ ಮಾರ್ಕೆಟ್ ಆಗಿ ಹೋಗಿದೆ. ಹೊಸ ಕಂಪನಿಗಳು ಇದು DXN ಹಾಗೆ DXN ಅಂತೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಓಕೆ, ನೀವು ಅವರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಯಾವ್ದನ್ನ ನೀವು ತಗೋಬೇಕು, ಯಾವ್ದು ತಗೋಬಾರ್ದು ಅಂತ ನೀವು ಯೋಚನೆ ಮಾಡ್ಬೇಕು. ಯಾಕಂದ್ರೆ DXN ಏನ್ ಮಾಡ್ತದೆ ಅಂದ್ರೆ ಯಾರದ್ದು ಬೆಳೆಯುವುದನ್ನ ತಗೊಳ್ಳೋದಿಲ್ಲ, DXN ಬೆಳೀತದೆ. ಗೊತ್ತಾಯ್ತು ನಿಮ್ಗೆ? ಅದನ್ನ ಫಸ್ಟ್ ತಿಳ್ಕೊಬೇಕು. ಸೊ ಮೇಡ್ ಫ್ರಮ್ ನೋನಿ ಫ್ರೂಟ್ ಅಂಡ್ ರೋಸೆಲ್ ಬೋಟ್. ಈ ನೋನಿಸ್ ಇದೆಯಲ್ಲ, ಇದರಲ್ಲಿ ನಿಮ್ಗೆ ರೋಸೆಲ್ ಅಂತ ಇನ್ನೊಂದು ಹಣ್ಣು ಮತ್ತೆ ನೋನಿ ಹಣ್ಣನ್ನು ಎರಡನ್ನ ಮಿಕ್ಸ್ ಮಾಡಿ ಇದರಲ್ಲಿ ತಯಾರು ಮಾಡಿದ್ದಾರೆ. ಸಾಧಾರಣ ನಿಮ್ಗೆ ನೋನಿ ಸಿ ಇದೆಯಲ್ಲ, ಅದು ಯಾವಾಗ್ಲೂ ಗಾಜಿನ ಬಾಟ್ಲಲ್ಲೇ ಬರ್ತದೆ. ನೋನಿ ನಿಮ್ಗೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಬರ್ತದೆ. ಓನ್ ಕಲ್ಟಿವೇಶನ್, ಇದನ್ನ ನೀವು ಗಮನಿಸ್ಬೇಕು. ಯಾಕಂದ್ರೆ ನಾವು ಕಲ್ಟಿವೇಶನ್ ಮಾಡ್ಬೇಕಾದ್ರೆ ಏನ್ ಹಾಕ್ತಿವಿ ಅದು ನಮಗ್ ಗೊತ್ತಿರ್ತದಲ್ಲ. ಸೊ ಅದಕ್ಕೋಸ್ಕರ ನಾವು ಕ್ವಾಲಿಟಿನ ಮೇಂಟೈನ್ ಮಾಡ್ಬೇಕು. ಯಾರಾದ್ರೂ ನಿಮ್ಗೆ ನೋನಿ ಹೇಳಿದ್ರೆ ಇದನ್ನ ನೀವೇ ಬೆಳೆಸ್ತೀರಾ ಅಂತ ಕೇಳಿ ನೋಡಿ ಅವ್ರಿಗೆ. ಸೊ ಇಲ್ಲ ಅಂತ ಹೇಳಿದ್ರೆ 100% ಅದು ಕೆಮಿಕಲ್ ಬೇಸ್ ಇರ್ತದೆ. ಸೊ ಅವರು ಫರ್ಟಿಲೈಸರ್ ಕೆಮಿಕಲ್ ಹಾಕಿ ಬೆಳೆಸಿರ್ತಾರೆ, ಅದು ನಮ್ಗೆ ಪ್ರಾಬ್ಲಮ್ ಕೊಡ್ತದೆ. ಮ್ಯಾನುಫ್ಯಾಕ್ಚರ್ ಇನ್ ಅವರ್ ಓನ್ ಹೋಸ್, ಅವರ್ ಓನ್ ಫಾರ್ಮ್ ಲ್ಯಾಂಡ್ ಅಲ್ಲಿ ನಾವು ಬೆಳೆಸ್ತೀವಿ. ರಿಚ್ ಇನ್ ನ್ಯಾಚುರಲ್, ಏನ್ ಹೇಳ್ತಾರೆ, ನ್ಯಾಚುರಲ್ ಇಂಗ್ರೀಡಿಯಂಟ್. ಯಾವುದೇ ನಿಮ್ಗೆ ಸ್ವಾಭಾವಿಕ ಸಿಗುವ ಇಂಗ್ರೀಡಿಯಂಟ್ ಇದರಲ್ಲಿ 100ಕ್ಕೆ 100 ಇರ್ತದೆ. ಯಾವುದೇ ನಿಮ್ಗೆ ಅಡಿಟಿವ್ಸ್ ಇದನ್ನ ಆರ್ಟಿಫಿಷಿಯಲ್ ಫ್ಲೇವರ್ ಯಾವುದು ಇದರಲ್ಲಿ ಆಡ್ ಆಗಿರೋದಿಲ್ಲ. 100% ನ್ಯಾಚುರಲ್. ಕಲರಿಂಗ್, ಕೆಲವು ಕಂಪನಿಗಳು ಕಲರ್ಸ್ ಆಡ್ ಮಾಡ್ತಾರೆ, ನಾವು ಕಲರ್ ಆಡ್ ಮಾಡೋದಿಲ್ಲ. ಆಮೇಲೆ ಯಾವುದೇ ಪ್ರಿಸರ್ವೇಟಿವ್ ಇರುವುದಿಲ್ಲ. ನೀವು ಓಪನ್ ಮಾಡಿದ ನಂತರ ಇದನ್ನು ನೀವು ಫ್ರಿಜ್ ಅಲ್ಲಿ ಇಡಬೇಕಾಗ್ತದೆ. ಸೊ ಅದರಿಂದ ಸ್ವಲ್ಪ ತೆಗೀರಿ, ನೀವು ಒಂದು ಗ್ಲಾಸ್ ಅಲ್ಲಿ ಹಾಕೊಳ್ಳಿ, ಮತ್ತೆ ಮುಚ್ಚಳ ಟೈಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಡಿ. ಸೊ ಅದನ್ನ ಆ ರೀತಿಯಲ್ಲಿ ಯೂಸ್ ಮಾಡಿ. ಇದರ ಬೆನಿಫಿಟ್ ಏನು ಅಂತ. ಎಸ್, ಹೇಳಿ. ಹಾ ಸರ್, ಇನ್ನು 5 ನಿಮಿಷದಲ್ಲಿ ಇದು ಮೀಟಿಂಗ್ ಎಂಡ್ ಆಗುತ್ತೆ. ಸೊ ಇವತ್ತು ನಿಯರ್ಲಿ 91 ಪಾರ್ಟಿಸಿಪೆಂಟ್ಸ್ ಅಟೆಂಡ್ ಆಗಿದ್ದಾರೆ. ಸೊ ಡಿಯರ್ ಪಾರ್ಟಿಸಿಪೆಂಟ್ಸ್, ಇನ್ನೂ ಅನೇಕ ವಿಷಯಗಳ ಬಗ್ಗೆ ಸರ್ ಪ್ರಾಡಕ್ಟ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸೇಮ್ ID ಮತ್ತೆ ಪಾಸ್ವರ್ಡ್ ಅಲ್ಲಿ ಈ ಮೀಟಿಂಗ್ ಎಂಡ್ ಆಗಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ರಾಕೇಶ್, ಥ್ಯಾಂಕ್ ಯು. ಈಗ ನೀವು ಬಂದ್ರ ಮೇಲೆ ಈಗ ಒಂದ್ಸಲ ಸೆಂಚುರಿ ಮುಗಿಸ್ಬಿಟ್ಟಿದ್ದಾರೆ. ಈಗ ನೀವು ಪುನಃ ಡೈಲಿ ಈಗ ಸೆಂಚುರಿ ಆಗ್ತಾ ಇದೆ. ಸೊ ನಿಮ್ಮ ಕೋಆಪರೇಷನ್ ಅಗತ್ಯ ಬೇಕು. ಯಾಕಂದ್ರೆ ಕಂಟ್ರೋಲ್ ಮಾಡ್ತಾ ಇದ್ರಿ ಚೆನ್ನಾಗಿ. 100 ಜನ ಇದ್ರು ಸಹ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ನಮ್ಗೆ ಕಾಣ್ತಾ ಇಲ್ಲ. ದಟ್ ಇಟ್ ಶೋಸ್ ನೀವು ಅದನ್ನ ಕರೆಕ್ಟ್ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ. ಸೊ ರಾಕೇಶ್ ಅವರಿಗೆ ಎಲ್ಲರಿಗೂ ಒಂದು ಕ್ಲಾಸ್ ಕೊಡಿ. ಓಕೆ, ಮೊರನ್ಜಿ. ಮೊರನ್ಜಿ, ಈಗ ನಾವು ಏನ್ ಬೆನಿಫಿಟ್ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಮೊರನ್ಜಿ ನಿಮ್ಗೆ ಇಟ್ ಈಸ್ ಎ ಜ್ಯೂಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಫ್ರೂಟ್ ಮೊರಿಂಡಾ ಸಿಟ್ರಿಫೋಲಿಯಾ, ಆಲ್ಸೋ ಕಾಲ್ಡ್ ಆಸ್ ನೋನಿ ಫ್ರೂಟ್ ಅಂತ ಇದನ್ನ ಕರೀತಾ ಇದ್ದಾರೆ. ಗೊತ್ತಾಯ್ತಾ ನಿಮಗೆ? ಸೊ ಅದರಿಂದ ಅದರ ಜ್ಯೂಸ್ ಇದು. ಬಟ್ ನಿಮ್ಗೆ ನೋನಿ ಫ್ರೂಟ್ ಅನ್ನ ನೀವು ಡೈರೆಕ್ಟ್ ಹೋಗಿ ಕುಡಿಲಿಕ್ಕೆ ಆಗುದಿಲ್ಲ. ಯಾರಾದ್ರೂ ತೋಟ ಇದೆ ಅಂತ ಹೇಳಿದ್ರೆ ನೀವೇನು ಹಣ್ಣು ಸಹ ತಿನ್ಲಿಕ್ಕೆ ನಿಮ್ಗೆ ಕಷ್ಟ. ಯಾಕಂದ್ರೆ ಅದರ ಸ್ಮೆಲ್ ಇದೆಯಲ್ಲ, ಪಕ್ಷಿಗಳು ಸಹ ಅದ್ರ ಹತ್ರ ಬರುವುದಿಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಿ. ಸೊ ಅಷ್ಟು ಅದು ಸ್ಮೆಲ್ ಇದೆ. ಅದು ಹಣ್ಣಾಗ್ತಾ ಇದ್ದಾಗ ಸ್ಮೆಲ್ ಅಷ್ಟು ಬರ್ತದೆ. ಸೊ ಅದನ್ನ ಯಾರು ಮುಟ್ಟುದಿಲ್ಲ. ಬಟ್ ಈ ಕಂಪನಿ ಏನ್ ಮಾಡ್ತದೆ ಅಂದ್ರೆ ಇದಕ್ಕೆ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಅಲ್ಲಿ ತಯಾರು ಮಾಡಿ ನಮ್ಗೆ ಇದನ್ನ ಕೊಡ್ತಾರೆ. ಇಟ್ ಇಸ್ ಎ ಗುಡ್ ಹೆಲ್ತ್ ಡ್ರಿಂಕ್. ಇದರಷ್ಟು ಒಂದು ಒಳ್ಳೆಯ ಹೆಲ್ತ್ ಡ್ರಿಂಕ್ಸ್ ನಿಮ್ಗೆ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ ಅಂತ ಒಂದು ಡ್ರಿಂಕ್ಸ್. ಇಟ್ ಕಂಟೈನ್ಸ್ ಸೆಲೆನಿಯಂ, ಜೆರೋನೈನ್ ಅಂಡ್ ಫೈಟೋನ್ಯೂಟ್ರಿಯೆಂಟ್ಸ್. ಮತ್ತೆ ನಮ್ಮ ಬಾಡಿಯಲ್ಲಿ ಪ್ರೋಜೆರೋನೈನ್ ಇರ್ತದೆ, ಇದರಲ್ಲಿ ಜೆರೋನೈನ್, ಅದು ಕಾಂಬಿನೇಷನ್ ಆಗಿ ನಿಮ್ಗೆ ಹೈಯೆಸ್ಟ್ ಈ ಟಿ ಸೆಲ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಸೆಲೆನಿಯಂ ಮತ್ತೆ ಫೈಟೋ ನ್ಯೂಟ್ರಿಯೆಂಟ್ಸ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತದೆ. ಎಕ್ಸಲೆಂಟ್ ಆಂಟಿ ಆಕ್ಸಿಡೆಂಟ್. ಪುನಃ ನಿಮ್ಗೆ ಬೇಕಾದ ನಮ್ಮ ಬಾಡಿಗೆ ಆಂಟಿ ಆಕ್ಸಿಡೆಂಟ್ ಬೇಕು, ಅದು ಸಫಿಶಿಯಂಟ್ ಇದರಲ್ಲಿ ನಮ್ಗೆ ಸಿಗ್ತದೆ. ವೈಟಲೈಸ್ ದ ನ್ಯೂಕ್ಲಿಯಸ್ ಆಫ್ ದ ಸೆಲ್ಸ್. ಬಾಡಿಯನ್ನ ವೈಟಲೈಸ್, ಸೆಲ್ ನ ನಿಮ್ಗೆ ಕರೆಕ್ಟ್ ಮಾಡ್ಲಿಕ್ಕೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ರಿಕವರಿ ಫ್ರಮ್ ದ ಕ್ಯಾನ್ಸರ್ ಅಂಡ್ ಡೈಜೆಸ್ಟಿವ್ ಡಿಸಾರ್ಡರ್. ಎಷ್ಟೋ ಜನಕ್ಕೆ ಇದು ಹೊಟ್ಟೆ ಸಂಬಂಧ ಪ್ರಾಬ್ಲಮ್ ಇದ್ದವರಿಗೆ ತುಂಬಾ ಒಳ್ಳೇದಾಗ್ತದೆ ನೋಡಿ. ಯಾವ್ದಾದ್ರು ಜೀರ್ಣಾಂಗ ಕ್ರಿಯೆಯಲ್ಲಿ ವ್ಯತ್ಯಾಸ ಇದ್ರೆ, ಡಿಸಾರ್ಡರ್ಸ್ ಇದ್ರೆ ಅದನ್ನ ಆರ್ಡರ್ ಅಲ್ಲಿ ತರ್ತದೆ. ಆಮೇಲೆ ನಿಮ್ಗೆ ಕ್ಯಾನ್ಸರ್, ಯಾರಿಗಾದ್ರೂ ಕ್ಯಾನ್ಸರ್ ಬಂದಿದ್ರೆ ಅದು ರಿಕವರಿ ಆಗ್ಲಿಕ್ಕೆ ತುಂಬಾ ಈ ಫ್ರೂಟ್ ಜ್ಯೂಸ್ ಅವರಿಗೆ ಹೆಲ್ಪ್ ಆಗ್ತದೆ. ರಿಲೀವ್ಸ್ ಆಲ್ ಕೈಂಡ್ಸ್ ಆಫ್ ಬಾಡಿ ಪೇನ್ಸ್, ಎಸ್ಪೆಷಲಿ ಜಾಯಿಂಟ್ ಪೇನ್. ತುಂಬಾ ಜನರಿಗೆ ಎಷ್ಟೋ ವರ್ಷಗಟ್ಟಲೆಯಿಂದ ಗಂಟು ನೋವು, ಬೆನ್ನು ನೋವು ಅಂತ ಇರ್ತಾರೆ. ಅಂತವರಿಗೆ ಈ ಜ್ಯೂಸ್ ಒಂದು 6 ಬಾಟಲ್ ತಗೊಳ್ಳಿ, ನಿಮ್ಗೆ ನೋಡಿ ಹೇಗೆ ಬೆನಿಫಿಟ್ ಸಿಗ್ತದೆ ಅಂತ. ರೆಡ್ಯೂಸ್ ದ ಈವನ್ ಮೆಂಟಲ್ ಸ್ಟ್ರೆಸ್ ಆಲ್ಸೋ. ತುಂಬಾ ಜನರಿಗೆ ಮೆಂಟಲ್ ಸ್ಟ್ರೆಸ್ ಇರ್ತದೆ, ಅವರಿಗೂ ಸಹ ನೋನಿ ಜ್ಯೂಸ್ ತುಂಬಾ ಹೆಲ್ಪ್ ಆಗ್ತದೆ. ಅವರಿಗೆ ಹೇಳಿ, ಅವ್ರಿಗೆ ಏನಾದ್ರು ತುಂಬಾ ಸ್ಟ್ರೆಸ್ ಇದ್ರೆ, ಅವರಿಗೆ ಡಿಪ್ರೆಷನ್ ಇದ್ರೆ ಅವರಿಗೆ ನೀವು ಇದನ್ನ ಕೊಡ್ಬೋದು. ಗುಡ್ ಎನರ್ಜಿ. ಇದು ವೀಕ್ನೆಸ್ ಮೇಲೆ 92% ವೀಕ್ನೆಸ್. ಯಾರಿಗೆಲ್ಲ ಸುಸ್ತಾಗೋದು, ಟೈರ್ಡ್ನೆಸ್ ಆಗೋದು, ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆಲ್ಲ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ವೆರಿ ಗುಡ್ ನೋನಿ ಜಿ.
ನೋನಿ ಬಗ್ಗೆ ಹೇಳುವುದಾದ್ರೆ ಇಟ್ಸ್ ನೋನಿ. ಇದು ಸಹ ನಾವು ಪಾಂಡಿಚೇರಿಯಲ್ಲಿ ತಯಾರಾಗ್ತಾ ಇದೆ. ಇದಕ್ಕೆ ನಾವು ಪ್ರಿಸರ್ವೇಟಿವ್ ಆಗಿ ಹುಣಸೆ ಹಣ್ಣನ್ನ ಯೂಸ್ ಮಾಡಿದೆ ಹೊರತು ಯಾವುದೇ ಪ್ರಿಸರ್ವೇಟಿವ್ ಇಲ್ಲ. ಅದನ್ನ ನೀವು ತಿಳ್ಕೊಬೇಕು. ಪುನಃ ನ್ಯಾಚುರಲ್ ಸೋರ್ಸ್ ಅನ್ನ ಯೂಸ್ ಮಾಡಿದೀವಿ. ದಿ ಎಕ್ಸನೋನಿ ಜ್ಯೂಸ್ ಇಸ್ ಅ ನ್ಯೂಟ್ರಿಷಿಯಲ್ ಅಂಡ್ ಬೊಟಾನಿಕಲ್ beverage specially formulated from Moringa citrifolia and is also enriched with the tamarind. It also rich in vitamins and minerals and antioxidant ಇದರಲ್ಲಿ ಸಹ ಇದೆ. Enjoy the natural freshness of noni, sweet fruit and rate of tamarind. ಸ್ವಲ್ಪ ಟ್ಯಾಮ್ರಿಂಡ್ ಇದರಲ್ಲಿ ಇರುವುದಿಲ್ಲ, ಅದು ಸ್ವೀಟ್ ಟ್ಯಾಮ್ರಿಂಡ್ ನಾವು ಯೂಸ್ ಮಾಡಿದೀವಿ. ಸ್ವಲ್ಪ ನಿಮ್ಗೆ ಸಿಹಿ ಕಾಣ್ತದೆ. ಯು ಕ್ಯಾನ್ ಮಿಕ್ಸ್ ದ ಜ್ಯೂಸ್ ವಿತ್ ಲೆಮನ್ ಅಂಡ್ ಹನಿ. ಅದು ಸ್ವಲ್ಪ ನೀವು ಬೇಕಾದ್ರೆ ಇದು ಕುಡಿಬೇಕಾದ್ರೆ ಹನಿಯನ್ನ ಮಿಕ್ಸ್ ಮಾಡ್ಕೋಬಹುದು, ಅಥವಾ ನೀವು ಲೆಮನ್ ಲಿಂಬುವನ್ನು ಹಾಕಿ ಇದನ್ನ ಮಿಕ್ಸ್ ಮಾಡಿನೂ ಸಹ ನೀವು ಕುಡಿಬಹುದು. ತುಂಬಾ ಟೇಸ್ಟ್ ಬರ್ತದೆ. ತುಂಬಾ ನಿಮ್ಮ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಬಹುದು. ಇದರಲ್ಲಿ ಬೆನಿಫಿಟ್ ಕೊಟ್ಟಿದ್ದಾರೆ. ಎನರ್ಜಿ ಡ್ಯೂರಿಂಗ್ ದ ಡೈಲಿ ಫಿಸಿಕಲ್ ಆಕ್ಟಿವಿಟೀಸ್ಗೆ ನೋನಿ ತುಂಬಾ ಹೆಲ್ಪ್ ಆಗ್ತದೆ. ಓವರ್ ಆಲ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ನೀವು ಚೆನ್ನಾಗಿ ಆರೋಗ್ಯ ಇರಬೇಕು, ನೀವು ಇದನ್ನ ರೆಗ್ಯುಲರ್ ಕುಡಿಬಹುದು. ನ್ಯಾಚುರಲ್ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಆಂಟಿ ಆಕ್ಸಿಡೆಂಟ್ ಪವರ್ ಹೌಸ್ ಅಷ್ಟು ನಿಮ್ಗಿದೆ. ಆಮೇಲೆ ಸಪೋರ್ಟ್ ದ ಬಾಡಿ ನ್ಯಾಚುರಲ್ ಹೀಲಿಂಗ್ ಪ್ರೋಸೆಸ್. ಏನಾದ್ರೂ ಗಾಯಗಳಾದ್ರೆ, ಆಪರೇಷನ್ ಆಗಿದ್ರೆ ಅಂತವರಿಗೆ ಕೊಡಿ, ಬೇಗ ಗುಣ ಮಾಡ್ತದೆ. ಆಮೇಲೆ ನ್ಯೂಟ್ರಿಯನ್ಸ್ ಅಬ್ಸರ್ವ್ ಮಾಡಿ ಫುಡ್ ಅನ್ನ ಅಬ್ಸರ್ವ್ ಮಾಡ್ತದೆ. ಎಷ್ಟೋ ಜನ ಒಳ್ಳೆ ಊಟ ಮಾಡ್ತಾರೆ, ಒಳ್ಳೆ ಫುಡ್ ತಗೊಳ್ತಾರೆ, ಬಾಡಿಗೆ ಬರುವುದಿಲ್ಲ. ಅಬ್ಸಾರ್ಪ್ಷನ್ ಪವರ್ ಅನ್ನ ಇದು ಜಾಸ್ತಿ ಮಾಡ್ತದೆ. ಅದರಿಂದ ಒನ್ ಆಫ್ ದ ಬೆಸ್ಟ್ ಜ್ಯೂಸ್ ಅಂತ ಹೇಳ್ಬೋದು. ದಿನಕ್ಕೆ 30 ml ಬೆಳಿಗ್ಗೆ, 30 ml ಸಾಯಂಕಾಲ, 30 ml ಗೆ 60 ml ನೀರ್ ಮಿಕ್ಸ್ ಮಾಡ್ಕೊಳ್ಳಿ. ರೆಗ್ಯುಲರ್ ಕುಡಿತಾ ಹೋಗಿ. ಯು ಕ್ಯಾನ್ ಎಂಜಾಯ್ ದ ಬೆನಿಫಿಟ್. ತುಂಬಾ ಬೆನಿಫಿಟ್ ನಿಮ್ಗೆ ಇದನ್ನ ಸಿಗ್ತದೆ. ನೀವು ಬೇಕಾದ್ರೆ 60 ml ಅಂತ ಕುತ್ಕೊಳ್ಬೇಡಿ. ಈವನ್ ನೀವು 90 ml, 180 ml. ನಮ್ಮಲ್ಲ ಲ್ಯಾಸ್ಲೋ ಕಾಕ್ಸೋ ಅಂತ ಹೇಳಿದ್ರು, ಅವ್ರು ಡೈಲಿ 1 ಬಾಟಲ್ ಅನ್ನ ಕುಡಿತಾರೆ. ಡೈಲಿ 1 ಬಾಟಲ್ 1000 ದಿನ. 1000 ಅಂದ್ರೆ 3 ವರ್ಷ ಕಂಟಿನ್ಯೂಸ್ ಆಗಿ ಕುಡಿದಿದ್ದಾರೆ ನೋಡಿ, ದಿನಕ್ಕೆ 1 ಬಾಟಲ್ ಹಾಗೆ. ಸೊ ನೀವು ಸಹ ಅದನ್ನ ಕುಡೀರಿ, ಅದನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಪ್ರೋಗ್ರಾಮ್ ಇಲ್ಲಿಗೆ ಈಗ ನೆಕ್ಸ್ಟ್ ಎಂಟ್ರಿ ಆಗೋಣ. ಸೊ ಅದರಿಂದ ಪ್ರತಿಯೊಬ್ರು ನೋನಿ ಜ್ಯೂಸ್ ಅನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನು ತಗೋಬಹುದು. ಯಾವ್ದಾದ್ರು ಕಾಯಿಲೆ ಇದ್ರೆ ಸಹ ಕಾಯಿಲೆಗೆ ನೀವು ಮೆಡಿಸಿನ್ ಅನ್ನ ತಗೊಳ್ಳಿ. ಅದ್ರ ಜೊತೆಗೆ ಈ ಜ್ಯೂಸ್ ಅನ್ನ ಕುಡಿತಾ ಹೋಗಿ. ನಿಮ್ಗೆ ಬೇಗ, ಎಸ್ಪೆಷಲಿ ಈ ಶುಗರ್ ಪ್ರಾಬ್ಲಮ್ ಇದ್ದವರಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಹಾರ್ಮೋನ್ಸ್, ಮುಟ್ಟಿನ ಪ್ರಾಬ್ಲಮ್ ಇದ್ದವರಿಗೆ ಅವರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಡಿಪ್ರೆಷನ್ ಇದ್ದವರಿಗೆ ಹೆಲ್ಪ್ ಆಗ್ತದೆ. ಆಮೇಲೆ ಪೇನ್ ಇದ್ದವರಿಗೆ ಅದು ಹೆಲ್ಪ್ ಆಗ್ತದೆ.